ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. इष्टपादाय कृष्णप्रेष्ठाय श्रीमद्भक्तरा स्वामी नमस्ते गौर सेवायां सदा निवेदितात्मनिवादो प्रोपादार्थो ಪ್ರಶ್ನಾಶ್ರೀ. ಹರೇ ಕೃಷ್ಣ ಎಲ್ರಿಗೂ. ಶ್ಲೋಕ 22, 7ನೇ ಅಧ್ಯಾಯ. ಹಿಂದಿನ 2 ಶ್ಲೋಕದ ಕಂಟಿನ್ಯೂಯೇಷನ್ ಇದು, ಮುಂದುವರಿತ ಭಾಗ. ಉಪದೇವತೆಯ ಅರ್ಚನೆಯ ಬಗ್ಗೆ ಭಗವಂತ ಹೇಳ್ತಾ ಇರುವಂತಹ ವಿಚಾರ, ದೇವತೆಗಳ ಅರ್ಚನೆ ಬಗ್ಗೆ. ಸ ತಯಾ ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್. ಕಾಮಾನ್ ಇದು ಹೇಗೆ ಪದವಿಚ್ಛೇದ? ಕಾಮಾನ್, ಓಕೆ. ಕಾಮಾನ್ ಮಯೈವ ವಿಹಿತಾನ್ ಹಿತಾನ್ ಸ ತಯಾ ಶ್ರದ್ಧಯಾ ಯುಕ್ತ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯ್ಯೈವ ವಿಹಿತಾನ್ ಹಿತಾನ್. ಸ ತಯಾ ಶ್ರದ್ಧಯಾ ಯುಕ್ತಸ್ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯ್ಯೈವ ವಿಹಿತಾನ್ ಹಿತಾನ್. ಸ ಅವನು, ತಯಾ ಆ, ಶ್ರದ್ಧೆಯ ಪ್ರೇರಣೆಯಿಂದ, ಯುಕ್ತ ಕೂಡಿದವನಾಗಿ, ತಸ್ಯ ಆ ದೇವತೆಯ, ಆರಾಧನಂ ಪೂಜೆಗೆ, ಈಹತೆ ಬಯಸುತ್ತಾನೆ. ಯಾರು ಬಯಸುತ್ತಾನೆ? ಸಹ ಅವನು. ಯಾರು ಅವನು? ಇಂದ್ರಿಯ ಭೋಗ ಆಸಕ್ತಿ ಇರುವವನು, ಉಳ್ಳವನು. ಅವನು ಮಾಯೆಯಿಂದ ಬಂಧನಕ್ಕೆ ಉಳ್ಳವನು, ಒಳಗಾಗಿದ್ದವನು, ಅಂತಹ ವ್ಯಕ್ತಿ. ಈಹತೆ ಬಯಸುತ್ತಾನೆ, ಲಭತೆ ಪಡೆಯುತ್ತಾನೆ, ಚ ಮತ್ತು ತತಃ ಅದರಿಂದ, ಕಾಮಾನ್ ಅವನ ಆಸೆಗಳನ್ನು, ಮಯ ನನ್ನಿಂದ, ಏವ ಮಾತ್ರವೇ, ವಿಹಿತಾನ್ ವ್ಯವಸ್ಥೆಗೊಳಿಸಲ್ಪಟ್ಟ, ಹಿ ಖಂಡಿತವಾಗಿಯೂ, ತಾನ್ ಆ. ಇನ್ನು ಚೆನ್ನಾಗಿ ಅರ್ಥ ಆಗ್ಲಿಕ್ಕೆ ಅನುವಾದ ಓದನ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇಂತಹ ಶ್ರದ್ಧೆಯನ್ನು ಪಡೆದು, ಎಂತಹ ಶ್ರದ್ಧೆ? ಇಂತಹ ಶ್ರದ್ಧೆ ಅಂದ್ರೆ ಎಂತಹ ಶ್ರದ್ಧೆ? ಹಿಂದಿನ ಶ್ಲೋಕದಲ್ಲಿದೆ. ಎಂತಹ ಶ್ರದ್ಧೆ? ದೇವತೆಗಳ ಪ್ರಭು, ಇಷ್ಟ ದೇವತೆಗಳ. ಹೌದು. ಅದು ಎಂತಹ ಶ್ರದ್ಧೆ? ದೇವತೆಗಳ ಮೇಲೆ ಶ್ರದ್ಧೆ. ಅದು ಎಂತಹ ಶ್ರದ್ಧೆ ಅಂತ. ಇಂತಹ ಶ್ರದ್ಧೆ ಅಂತ ಹೇಳೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಉಂಟು. ಆ ಶ್ರದ್ಧೆಯನ್ನ ಸ್ಟ್ರಾಂಗ್ ಮಾಡಿದ್ಯಾರು? ಆ ಶ್ಲೋಕಕ್ಕೆ ಬೇಕಿರೋ ಹೋಗ್ತೇನೆ. ಆ ಶ್ರದ್ಧೆಯನ್ನ ಸ್ಟ್ರಾಂಗ್ ಮಾಡಿದ್ಯಾರು? ಕೃಷ್ಣನು. ಅಂತಹ ಶ್ರದ್ಧೆ ಅಂದ್ರೆ ಕೃಷ್ಣ ಕೊಟ್ಟಂತಹ ಶ್ರದ್ಧೆ ಅದು ಅಂತ ಅರ್ಥ, ಸುಮ್ಮನೆ ಅಲ್ಲ ಅಂತ. ಕ್ಲಾರಿಟಿ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಒಂದ್ಸಲ ತೋರಿಸ್ತೀನಿ. ನೀವು ಹೇಳಿದ್ದು ಕರೆಕ್ಟ್. ಮತ್ತೆ ಅಚಲಾಂ ಶ್ರದ್ಧಾ ಅಂತ ಈಗ ತಾನೇ ಓದಿದ್ದೇವಲ್ಲ. ತಸ್ಯ ಅಚಲಾಂ ಶ್ರದ್ಧಾಂ ತಾಂ ಏವ ವಿದದಾಮಿ ಅಹಂ. ಅವರಿಗೆ ಆ ಶ್ರದ್ಧೆಯನ್ನು ಮಾಡೋನೆ ನಾನು ಅಂತ ಹೇಳ್ತಿದ್ದಾರೆ ಭಗವಂತ. ಆತನು ಆ ದೇವತೆಗೆ ಮುಡಿಪಾಗುವಂತೆ, ಅಂದ್ರೆ ಶ್ರದ್ಧೆಯನ್ನು, ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತೇನೆ ಅಂತ ಕೃಷ್ಣ ಹೇಳ್ತಾರೆ. ಆ ಶ್ರದ್ಧೆಯನ್ನು ಹೇಳ್ತಾ ಇರುವಂಥದ್ದು, ಕೃಷ್ಣ ಸ್ಥಿರಗೊಳಿಸಿದಂತ ಶ್ರದ್ಧೆಯನ್ನು. ಇಂತಹ ಶ್ರದ್ಧೆಯನ್ನು ಪಡೆದ ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭೀಷ್ಟಗಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಇಂದ್ರಿಯ ಭೋಗಕ್ಕೆ ಬೇಗಂತಹ ಎಲ್ಲಾ ಅಭೀಷ್ಟಗಳನ್ನ ಪಡಲಿಕ್ಕೆ ಪ್ರಯತ್ನಿಸ್ತಾನೆ. ಅದಕ್ಕೆ ಪ್ರಯತ್ನಿಸ್ಲಿಕ್ಕೆ ಶ್ರದ್ಧೆ ದೃಢ ಆಗ್ಬೇಕಲ್ಲ. ಆ ಶ್ರದ್ಧೆ ಕೊಟ್ಟದ್ದು ಭಗವಂತ, ಎಲ್ಲದರ ಹಿಂದೆ ಭಗವಂತ. ಆದರೆ ವಾಸ್ತವವಾಗಿ ಈ ಅನುಗ್ರಹಗಳನ್ನೆಲ್ಲ ನೀಡುವವನು ನಾನೊಬ್ಬನೇ. ವಿಹಿತಾನ್ ಹಿ ತಾನ್, ವಿಹಿತಾನ್ ಹಿ ತಾನ್ ಅಂದ್ರೆ ನಾನು ಖಂಡಿತವಾಗಿ ನಾನೇ ಕೊಡುದಿದೆಲ್ಲ ಅಂತ ಹೇಳಿ.
ಯಾರಿಗೆ? ಎಲ್ಲರಿಗೂ, ಎಲ್ಲ ಜೀವರಾಶಿಗಳಿಗೂ ಭಗವಂತನ ಅನುಗ್ರಹ ಇಲ್ಲದೆ ಯಾವುದು ಸಾಧ್ಯ ಇಲ್ಲ ಅಂತ ಹೇಳುದು ಈ ಒಂದು ಸಿಂಪಲ್ ಶ್ಲೋಕ. ಸಿಂಪಲ್ ಅಂತ ಹೇಳೋಕ್ಕಿಂತ ಭಗವಂತ ನೇರವಾಗಿ ಹೇಳಿದಂತ ವಿಚಾರದಲ್ಲಿ ನಮಗೆ ಅರ್ಥ ಆಗ್ತದೆ ಭಾವಾರ್ಥ. ಪರಮ ಪ್ರಭುವಿನ ಅನುಮತಿ ಇಲ್ಲದೆ ದೇವತೆಗಳು ತಮ್ಮ ಭಕ್ತರಿಗೆ ವರಗಳನ್ನು ಅನುಗ್ರಹಿಸುವಂತಿಲ್ಲ. ಪರಮ ಪ್ರಭುವಿನ ಅನುಮತಿ ಇಲ್ಲದೆ ದೇವತೆಗಳು ತಮ್ಮ ಭಕ್ತರಿಗೆ ವರಗಳನ್ನು ಅನುಗ್ರಹಿಸುವಂತಿಲ್ಲ. ಇಷ್ಟು ಗೊತ್ತಾದ ಮೇಲೆ ಯಾರು ಹೋಗ್ತಾರೆ ಅಲ್ವಾ? ಇದು ಸಿಂಪಲ್ ವಿಷಯ. ಇಷ್ಟು ಗೊತ್ತಾದ್ರ ಮೇಲೆ ಯಾಕೆ ಕೇಳಲಿಕ್ಕೆ ಹೋಗ್ತಾರೆ? ಏನ್ ಕೇಳಲಿಕ್ಕೆ ಹೋಗ್ತಾರೆ? ಅಕಸ್ಮಾತ್ ದೇವಸ್ಥಾನಗಳಿಗೆ ಹೋದ್ರೆ ಏನು ಕೇಳಲಿಕ್ಕೆ ಹೋಗ್ತಾರೆ? ನನಗೆ ಕೃಷ್ಣ ಭಕ್ತಿಯನ್ನ ದೃಢ ಮಾಡು ಅಂತ ಕೇಳ್ತಾರೆ. ಅದಲ್ಲದೆ ಅದು ಕೊಡು ಇದು ಕೊಡು ಅಂತ ಕೇಳುದಿಲ್ಲ. ಅದು ಕೇಳ್ಬೇಕಿದ್ರೆ ನೇರವಾಗಿ ಭಗವಂತನಲ್ಲೇ ಕೇಳಬಹುದು. ಯಾಕಂದ್ರೆ ಭಕ್ತರಿಗೆ ಭಗವಂತನ ಜೊತೆ ಸಂಬಂಧ ಇರುವ ಕಾರಣ ನೇರವಾಗಿ ಕೇಳಬೇಕು. ಯಾಕಂದ್ರೆ ನಮ್ಮ ಸೃಷ್ಟಿಯೆಲ್ಲ ಎಲ್ಲಿಂದ? ಅದು ದೇವತೆಗಳಿಂದ ಸೃಷ್ಟಿ, ಅದಲ್ಲ ನಮ್ಮದು. ದೇವತೆಗಳು ಕಾರಣ ಅಂದ್ರೆ ಸೆಕೆಂಡರಿ ರೀಸನ್. ಪ್ರೈಮರಿ ರೀಸನ್ ಯಾರು? ಮೂಲ ಕಾರಣ ಯಾರು ನಮ್ಮ ಸೃಷ್ಟಿಗೆ? ಭಗವಂತ, ಕೃಷ್ಣ ಪರಮೋತ್ತಮ ಪರಮ ಪುರುಷನೇ ಕಾರಣ, ಬೇರೆ ಯಾರೂ ಅಲ್ಲ. ಹಾಗಿರುವಾಗ ಸರ್ವ ಕಾರಣ ಕಾರಣಂ ಅಂತ ಶ್ರೀಮದ್ ಯಾವುದರಲ್ಲಿ ಬ್ರಹ್ಮ ಸಂಹಿತದಲ್ಲಿ ಹೇಳಿದೆ. ಎಲ್ಲವೂ ಪರಮ ಪ್ರಭುವಿನ ಸ್ವತ್ತು ಎಂಬುದನ್ನು ಜೀವಿಯು ಮರೆಯಬಹುದು, ಆದರೆ ದೇವತೆಗಳು ಮರೆಯುವುದಿಲ್ಲ. ನೋಡಿ, ದೇವತೆಗಳು ಎಷ್ಟು ಗ್ರೇಟ್ ನೋಡಿ. ದೇವತೆಗಳು ಎಷ್ಟು ಗ್ರೇಟ್. ಯಾಕಂದ್ರೆ ಅವರು ಯಾವತ್ತು ಕೃಷ್ಣನನ್ನ ಮರೆಯುವುದಿಲ್ಲ. ಅವರು ಅಷ್ಟು ಆಸೆ ಆಕಾಂಕ್ಷೆಗಳಿಂದ, ಅಂದ್ರೆ ಅಲ್ಲಿ ಇಂದ್ರಿಯ ತೃಪ್ತಿಗೆ ಎಷ್ಟು ಅವಕಾಶ. ಎಲ್ಲಿ? ಸ್ವರ್ಗಾದಿ ಲೋಕಗಳಲ್ಲಿ ಅಲ್ಲಿರುವ ದೇವತೆಗಳಿಗೆ ಅಷ್ಟೆಲ್ಲ ಇಂದ್ರಿಯ ತೃಪ್ತಿ ಇದ್ರೂ ಕೂಡ ಭಗವಂತನನ್ನ ಮರೆಯುವುದಿಲ್ಲ. ಅವರು ಇಂದ್ರಿಯ ತೃಪ್ತಿಗೋಸ್ಕರ ಭಗವಂತನನ್ನು ಕೇಳ್ತಾರೆ. ಅಲ್ಲಿ ಕೆಲವರೆಲ್ಲ ಸಕಾಮ ಭಕ್ತರಾಗಿರ್ಲಿಕ್ಕೂ ಸಾಕು, ಸಕಾಮ ಭಕ್ತರಾಗಿರ್ಲಿಕ್ಕೂ ಸಾಕು. ಆದ್ರೆ ನಮ್ಮ ಹಾಗೆ ಮರೆಯುವುದಿಲ್ಲ ಅವರು. ದೇವತೆಗಳು ಭಗವಂತನನ್ನ ಮರೆಯುವುದಿಲ್ಲ. ಯಾಕೆಂದ್ರೆ ಅವರಿಗೆ ಅವರಷ್ಟು ಶುದ್ಧರಾಗಿ ಅವ್ರಿಗೆ ಗೊತ್ತಾಗಿದೆ. ಅವರಿಗೆ ಶುದ್ಧರಾಗಿ ಗೊತ್ತಾಗಿದೆ. ಈಗ ನಮಗೆ ಇಷ್ಟೆಲ್ಲ ಓದುವಾಗ ನಮಗೂ ಅರ್ಥ ಆಗ್ತಾ ಉಂಟಲ್ಲ, ಹೌದು ಇದರ ಹಿಂದೆಲ್ಲ ಭಗವಂತ ಇರುವಂತದ್ದು ಅಂತ. ಅದು ಅರ್ಥ ಆದ್ರೆ ನಾವು ಅದು ಬರೀಲಿಕ್ಕೆ ಸಾಧ್ಯ ಕೃಷ್ಣನನ್ನ. ಇದರ ಹಿಂದೆ ಎಲ್ಲ ನಾವು ಕೃಷ್ಣನನ್ನು ನೋಡ್ತೇವೆ. ಆ ಕೃಷ್ಣನನ್ನ ಎಲ್ಲದರ ಹಿಂದೆ ನೋಡ್ಲಿಕ್ಕೆ ಏನು ಬೇಕು? ಏನು ಬೇಕು? ಕತ್ತಲೆಯಲ್ಲಿ ನಡಿಬೇಕಿದ್ರೆ ಏನು ಬೇಕು? ಟಾರ್ಚ್ ಬೇಕು. ಅದೇ ರೀತಿ ನಮಗೆಲ್ಲ ಒಂದು ಸಲ ಟಾರ್ಚ್ ತೋರಿಸಿ ಬಿಟ್ರೆ ಸಾಲದು. ಒಂದು ಸಲ ಈಗ ಪ್ರತಿ ದಿವಸ ರಾತ್ರಿ ಒಂದು ರಾತ್ರಿ ಕತ್ತಲಿನಲ್ಲಿ ಹೋಗ್ಲಿಕ್ಕೆ ಹೇಗೆ ಅಂತ ಹೇಳಿ ಲೈಟಲ್ಲಿ ತೋರಿಸಿದ್ರೆ ಸಾಕ ಧೈರ್ಯ ಇದೆಯಾ ನಮಗೆ? ಸಣ್ಣ ದಾರಿ ಅಲ್ಲ, ದೊಡ್ಡ ದಾರಿ ಅಂತ ಇಟ್ಕೊಳ್ಳೋ. ಇಲ್ಲಿಂದ ಚಿಕ್ಕ ಮನೆ ಹೊರಗೆ ಒಂದು ಟಾಯ್ಲೆಟಿಗೆ ಹೋಗುದಲ್ಲ, ಅಷ್ಟು ದಾರಿಯನ್ನು ಯಾರು ಕೂಡ ಹೋಗ್ಬಲ್ಲರು. ತುಂಬಾ ದೊಡ್ಡ ದಾರಿಯನ್ನು ನಾವು ಹೋಗ್ಲಿಕ್ಕೆ ಸಾಧ್ಯವಾ? ಡೈಲಿ ಕತ್ತಲೆಯಲ್ಲಿ ಕೆಲವರು ಹೋಗುವವರು ಇದ್ದಾರೆ. ನಾನು ಸಹ ಹಾಗೆ ಹೋಗಿದ್ದೇನೆ. ಕತ್ತಲೆಯಲ್ಲಿ ದಾರಿ ಗೊತ್ತಿದೆ, ಹಂಗೆ ಹೋಗೋದು. ಆದ್ರೆ ರಿಸ್ಕ್ ಇದೆಯಲ್ಲ, ಹಾವು ಕಚ್ಚಬಹುದು, ಏನು ಕೂಡ ಆಗ್ಬಹುದು. ನಿಮ್ಗೆ ದಾರಿ ಗೊತ್ತಾದ್ರೂ ಕೂಡ ಎಷ್ಟೆಲ್ಲ ರಿಸ್ಕ್ ಇದೆ ಅಲ್ಲಿ. ಅದ ಕಾರಣ ಲೈಟ್ ಬೇಕೇ ಬೇಕು. ಆ ಲೈಟ್ ಅಂದ್ರೆ ಏನು? ಒಂದು ದಿವಸ ನಮಗೆ ಕೃಷ್ಣ ಅದು ಕೃಷ್ಣ ಇದು ಅಂತ ಹೇಳಿ ಬಿಟ್ರೆ ಆಗುದಿಲ್ಲ. ಪ್ರತಿನಿತ್ಯ ಪ್ರತಿದಿನ ವೈಷ್ಣವರ ಸಂಘ ಬೇಕು. ವೈಷ್ಣವರ ಜೊತೆ ಕೃಷ್ಣನ ಬಗ್ಗೆ ಮಾತಾಡ್ಬೇಕು. ಆಗೇನಾಗ್ತದೆ? ಡೈಲಿ ಲೈಟ್, ನಿತ್ಯವೂ ಲೈಟ್. ನಿತ್ಯ ಲೈಟ್ ಇಲ್ಲ ಅಂದ್ರೆ ಪ್ರಾಬ್ಲಮ್, ತುಂಬಾ ದೊಡ್ಡ ಪ್ರಾಬ್ಲಮ್. ಅದು ಒಂದು ದಿನ ಬಿಟ್ಟರು ಕೂಡ ರಿಸ್ಕ್. ನನಗೆ ಗೊತ್ತಾಗಿದೆ, ನನಗೆಲ್ಲ ಕೃಷ್ಣನ ಪ್ರಜ್ಞೆ ಬಂದಾಗಿದೆ, ಇನ್ನು ಸಂಘ ಅಗತ್ಯ ಇಲ್ಲ, ಕೂತ್ಕೊಂಡು ಮಾಡ್ತೇನೆ. ಪುನಃ ಅದೇ ಜಗನ್ನಾಥ ರಥಯಾತ್ರೆ ಕತೆ ಹೇಳುದು, ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿಗೆ ಅದೇ ಕತೆ ಹೇಳುದು. ಪರವಾಗಿಲ್ಲ, ಒಂದು ವರ್ಷ ಹೋಗ್ಲಿಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ ಅಂತ ನಮಗೆ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ ಸ್ವಲ್ಪ ಸಮಯದಲ್ಲಿ. ಯಾಕೆ ಹಾಗೆ ಅನ್ನಿಸ್ತಾ ಅಂತ ಹೇಳಿದ್ರೆ, ನಮಗೆ ಇನ್ನು ಕೂಡ ಇಂದ್ರಿಯ ತೃಪ್ತಿ ಆಸೆ ಹೃದಯದಲ್ಲಿ ಇದೆ. ನಾನು ಅಂತ ಹೇಳುದು ಹೃದಯದಲ್ಲಿ ಇದೆ. ಆ ನಾನು ಮತ್ತು ಇಂದ್ರಿಯ ತೃಪ್ತಿ ಇರುವ ವಿಷಯಗಳು ಹೊರಗೆ ಹೋಗುದು ಯಾವಾಗ ಅಂತ ಹೇಳಿದ್ರೆ ಭಕ್ತರ ಸಂಘ ಮಾಡುವಾಗ. ಭಕ್ತರ ಸಂಘ, ಅದ ಕಾರಣ ಭಕ್ತರ ಸಂಘ ತುಂಬಾ ಹೆಲ್ಪ್ ಆಗ್ತದೆ. ಅದು ಹೇಗೆ ಅಂತ ಹೇಳಿದ್ರೆ, ಈ ಒಂದು ಫಾಲ್ಸ್ ಈಗೋ ಅಂತ ಇದೆಯಲ್ಲ, ಅಥವಾ ನಾನು ಅಂತ ಹೇಳುವ ಅಹಂಕಾರ ಇದೆಯಲ್ಲ, ಅದನ್ನು ತೆಗಿಬೇಕಿದ್ರೆ ನಾವು ಭಕ್ತರ ಸಂಘ ಮಾಡ್ಲೇಬೇಕು. ಇಲ್ಲಾದ್ರೆ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಭಕ್ತ ಹಾಗೆ ಹೇಳ್ತಾನೆ, ಒಬ್ಬ ಭಕ್ತ ಹೀಗೆ ಹೇಳ್ತಾನೆ, ಅದ್ರಲ್ಲಿ ಬೇರೆ ಶಾಸ್ತ್ರ ಹೇಳ್ತದೆ ಭಕ್ತನಿಗೆ ವಿರೋಧ ಮಾಡಬಾರದು, ಭಕ್ತನಿಗೆ ಅಪರಾಧ ಮಾಡ್ಬೋದು. ಹೇಗೆ ನಾನು ಜೀವನ ಮಾಡುದು ಈ ಭಕ್ತರ ಜೊತೆ ಹೇಗೆ ಅಂತ ಹೇಳೋ ಚಿಂತನೆ ಶುರು ಆಗ್ತದೆ. ಸ್ವಲ್ಪ ಸಮಯ ಕಷ್ಟ ಆಗ್ತದೆ. ಅಯ್ಯೋ, ಆ ಭಕ್ತರು ಸುಮ್ಮನೆ ನನಗೆ ಯಾವಾಗಲೂ ತಮಾಷೆ ಮಾಡ್ತಿರ್ತಾರೆ, ನಾನಿನ್ನು ಆ ದೇವಸ್ಥಾನಕ್ಕೆ ಹೋಗುದಿಲ್ಲಪ್ಪ, ಹಾಗೆ ಅನ್ನಿಸ್ತದೆ ಕೆಲವರಿಗೆ. ಇದನ್ನೆಲ್ಲ ಮೇಲೆ ಬರುದು ಯಾವಾಗ ಅಂತ ಹೇಳಿದ್ರೆ ಈ ಫಾಲ್ಸ್ ಈಗೋದಿಂದ ಹೊರಗೆ ಬರುವಾಗ. ಇಲ್ಲಾಂದ್ರೆ ಪ್ರತಿಯೊಬ್ಬರು ನಮಗೆ ಏನೋ ಹೇಳುವಾಗ ನಮ್ಮ ಹೃದಯಕ್ಕೆ ನೋವಾಗ್ತದೆ. ನೋವಾಗಿದೆ ಅಂತ ಹೇಳಿದ್ರೆ ನಾನು ಮರ್ತ್ಯ ಬುದ್ಧಿಯಲ್ಲಿದ್ದೇನೆ. ಯಾವ ಬುದ್ಧಿಯಲ್ಲಿದ್ದೇನೆ? ಯಾವ ಬುದ್ಧಿಯಲ್ಲಿ?
ಯಾವ ಬುದ್ಧಿ? ಮರ್ತ್ಯ ಬುದ್ಧಿ. ಮರ್ತ್ಯ ಬುದ್ಧಿ ಅಂದ್ರೆ ಕೋತಿ ಬುದ್ಧಿ. ಆಹಾ, ಹೌದಾ ಪ್ರಭುಜಿ? ಮರ್ತ್ಯ ಮರ್ತ್ಯ. ಮರ್ತ್ಯ ಬುದ್ಧಿ. ದುಷ್ಟ ಬುದ್ಧಿ. ignorance, ಐಹಿಕ ಬುದ್ಧಿ. ಐಹಿಕ. ಐಹಿಕ. ಶರೀರ ಮರ್ತ್ಯ ಅಂದ್ರೆ ಏನು? ಮರ್ತ್ಯ ಅಂದ್ರೆ ಭೂಮಿ, ಮರ್ತ್ಯ ಲೋಕ. ಅಂದ್ರೆ ಏನು ಮರ್ತ್ಯ ಅಂದ್ರೆ ಏನು? ಮತ್ತೆ ಅಂದ್ರೆ ಇದು ಭೌತಿಕ ಲೋಕ ಅಲ್ಲ, ಮೃತ್ಯು ಲೋಕ. ಕರೆಕ್ಟ್ ಅರ್ಥ ಏನು ಅಂತ. material, ದೇಹ ಬುದ್ಧಿಯಲ್ಲಿ ಇದ್ದೀನಿ ಅಂತ ಅರ್ಥ. ಹಾ, ದೇಹ ಬುದ್ಧಿ ಅಥವಾ ಮರ್ತ್ಯ ಬುದ್ಧಿ. ಅಂದ್ರೆ ಮರ್ತ್ಯ ಬುದ್ಧಿ ಅಂತ ಹೇಳಿ, ಮರ್ತ್ಯ ಅಂತ ಹೇಳಿದ್ರೆ ಅರ್ಥ ಏನು? ನಾನು ಆತ್ಮ ಅಲ್ಲ ಶರೀರ ಅಂತ ಎಣಿಸುವ ಬುದ್ಧಿಯಲ್ಲಿದ್ದೇವ. ಅಲ್ಲ, ಮರ್ತ್ಯ ಅಂತಂದ್ರೆ ಕೊನೆಗೊಳ್ಳುವಂತ ವಿಚಾರದಲ್ಲಿ ಇಟ್ಟಿರುವ ವಿಶ್ವಾಸ. ಈ ಭೂಮಿ ಅಂತ ಹೇಳುವಂಥದ್ದು ಕೊನೆಗೊಳ್ತದೆ. ಅದು ಸೂಕ್ಷ್ಮ ರೂಪದಲ್ಲಿ ಇದ್ರೂ ಕೂಡ ಸ್ಥೂಲ ರೂಪದಲ್ಲಿ ಇರುವುದಿಲ್ಲ ಯಾವತ್ತು, ಅಲ್ವಾ? ಅದಕ್ಕೆ ಮರ್ತ್ಯ ಅಂದ್ರೆ ಮೃತ್ಯು. ಯಾವತ್ತು ಶಾಶ್ವತ ಇಲ್ಲದ್ದು, ಅದು ಟೆಂಪರರಿ. ಸತ್ಯ, ಅದು ಸುಳ್ಳಲ್ಲ, ಆದ್ರೆ ಯಾವತ್ತೂ ಇಲ್ಲ. ಅಂತದ್ರ ಮೇಲೆ ನಾವು ವಿಶ್ವಾಸ ಇಟ್ಟರೆ ಅದಕ್ಕೆ ಮರ್ತ್ಯ ಬುದ್ಧಿ ಅಂತ ಹೇಳ್ತಾರೆ. ಆ ಮರ್ತ್ಯ ಬುದ್ಧಿ ಇರಬಾರದು ನಮಗೆ ಅಂತ. ಮುಂದೆ ಹೋಗ್ತಿದ್ದೇನೆ. ಆದ ಕಾರಣ ದೇವತೆಗಳು ಯಾವತ್ತೂ ಕೃಷ್ಣನನ್ನ ಮರೆಯುವುದಿಲ್ಲ. ಆದುದರಿಂದ ದೇವತೆಗಳ ಪೂಜೆ ಮತ್ತು ಇಷ್ಟಾರ್ಥ ಸಿದ್ಧಿಗಳಿಗೆ ಕಾರಣರು ದೇವತೆಗಳಲ್ಲ, ವ್ಯವಸ್ಥೆಗೊಳಿಸಿದ ದೇವೋತ್ತಮ ಪರಮ ಪುರುಷನು ಕಾರಣ. ಯಾಕೆ ಇದು ಹಾಗಿದ್ರೆ ಭಗವಂತ ಪ್ರೇರೇಪಣೆ ಮಾಡ್ತಾನೆ? ಯಾಕೆ ಅಂತ ಹೇಳಿದ್ರೆ, ನಾವು ನಮಗೆ ಕೊಟ್ಟ ಫ್ರೀಡಮ್ ಇಂದ ನಮಗೆ ಚೂಸ್ ಮಾಡಬಹುದಾಗಿತ್ತು. ನಾವು ಎಷ್ಟೋ ಜನ್ಮಾಂತರದಿಂದ ಮಾಡಿದ ತಪ್ಪಿಂದಾಗಿ ನಮಗೆ ಇಂದ್ರಿಯ ತೃಪ್ತಿ ಆಸೆ ಜಾಸ್ತಿ ಹೋಗಿ ಏನಾಯ್ತು, ನಾನು ಅಲ್ಲಿಗೆ ಹೋಗ್ತೇನೆ. ಈಗ ಕುಡಿಯೋನು ಸರಿ ಕುಡ್ದು ಅಭ್ಯಾಸ ಆದವನಿಗೆ ಅವನಿಗೆ ಸ್ಯಾಟರ್ಡೆ ಅಥವಾ ಸಂಡೇ ಒಂದು 4 ದಿವಸ ಕಂಟ್ರೋಲ್ ಮಾಡಿ ಇಡ್ಲಿಕ್ಕೆ ಹೆಂಡತಿ ಮಕ್ಕಳೆಲ್ಲ ಶುರು ಮಾಡ್ತಾರೆ ಅಂತ ಇಟ್ಕೊಳ್ಳೋಣ, ಒಂದು ಉದಾಹರಣೆ. ಆಮೇಲೆ 5ನೇ ದಿವಸ ನಿಧಾನಕ್ಕೆ ಹೋಗುದು ಎಲ್ಲಿಗೆ, ಅಲ್ಲಿಗೆ ಹೋಗುದು. ಯಾಕೆಂತಂದ್ರೆ ಆ ಒಂದು ತೃಪ್ತಿ ಪಡೀಲಿಕ್ಕೆ. ಅದೇ ರೀತಿ ನಾವು ದೇವತೆಗಳ ಮೊರೆ ಹೋಗ್ತೇವೆ ಅಂತ ಹೇಳಿದ್ರೆ ಏನೋ ಇಂದ್ರಿಯ ತೃಪ್ತಿಗೆ ಬೇಕು ಅಂತ ಹೇಳಿ ಹೋಗ್ತೇವೆ. ಅದು ಬಿಟ್ಟು ಬೇರೆ ಉದ್ದೇಶಕ್ಕೆ, ಅಂದ್ರೆ ಕೃಷ್ಣನ ಕಡೆ ಹೋಗೋ ಉದ್ದೇಶ ಇದ್ರೆ ಒಳ್ಳೆ ವಿಚಾರವೇ, ಅದ್ರಲ್ಲಿ ಏನು ತಪ್ಪೇನಿಲ್ಲ. ಇಂದ್ರಿಯ ತೃಪ್ತಿಗೆ ಹೋದ್ರೆ ಏನಾಗ್ತದೆ ಅಂತ ನಾನು ಮುಂದಿನ ಶ್ಲೋಕದಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಅದನ್ನ ಅರ್ಥ ಮಾಡಿದ್ರೆ ನಾವು ಹೋಗುದೇ ಇಲ್ಲ. ಇಂದ್ರಿಯ ತೃಪ್ತಿಗೆ ಹೋಗ್ಬೇಕಿದ್ರೆ ಬರೀ ಕೃಷ್ಣನ ಹತ್ರ ಹೋಗ್ಬೇಕು, ಬೇರೆ ಎಲ್ಲೂ ಹೋಗ್ಬಾರ್ದು. ಅದು ತುಂಬಾ ಕೀಳು, ಅಷ್ಟು ಕೀಳು ನಾವು ಮಾಡ್ಲೇಬಾರ್ದು. ಆದ್ರೂ ಕೂಡ ನಮ್ಗೆ ಇಷ್ಟು ಗೊತ್ತಾದ ಮೇಲೆ ನಾವು ಇಂದ್ರಿಯ ತೃಪ್ತಿಗೆ ಕೇಳಬಾರದು ಕೃಷ್ಣನಲ್ಲಿ. ಆದ್ರೆ ನಮ್ಗೆಲ್ಲ ಗೊತ್ತು, ಅವರಲ್ಲಿ ಹೋದವರಿಗೆ ಖಂಡಿತವಾಗಿ ಅವರು ಶುದ್ಧ ಭಕ್ತರಾಗ್ತಾರೆ, ಖಂಡಿತವಾಗಿ ಶುದ್ಧ ಭಕ್ತರಾಗ್ತಾರೆ. ಆದ್ರೆ ದೇವತೆಗಳಿಗೆ ಆ ಒಂದು ಅವಕಾಶ ಇಲ್ಲ, ಒಂದು ಆಪ್ಷನೇ ಇಲ್ಲ ಅಲ್ಲಿ. ಆದುದರಿಂದ ದೇವತೆಗಳ ಪೂಜೆ ಇದಾಯ್ತು. ಮಂದ ಬುದ್ಧಿಯ ಜೀವಿಗೆ ಇದು ತಿಳಿಯದು. ಯಾಕಂದ್ರೆ ಕೃಷ್ಣನೇ ಕೊಡೋದು ಅಂತ ಹೇಳಿ ಮಂದ ಬುದ್ಧಿಗೆ ಗೊತ್ತಿಲ್ಲ, ಹಿಂದೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಎದುರಿದ್ದವರೇ ಎಲ್ಲ ಅಂತ. ಕೈ ಏನೋ ಕೊಡ್ತಾ ಉಂಟು ಹೇಳಿದ್ರೆ ಕೈಯೇ ಎಲ್ಲ ಕೊಟ್ಟದ್ದು ಅಂತ. ಈಗ 10 ರೂಪಾಯಿ ಕೈ ಕೊಟ್ಟಿದೆ ಅಂತಂದ್ರೆ 10 ರೂಪಾಯಿ ಕೈಯೇ ಕೊಟ್ಟದ್ದು ಅಂತ. ಆ ಕೈಗೆ ಮಾತ್ರ ಗೊತ್ತಿರೋದು. ಒಳಗಿರುವಂತ ಪರಮಾತ್ಮ ಆತ್ಮ ಆಮೇಲೆ ಈ ಪ್ರಾಣ ಎಲ್ಲ ಸಹಯೋಗದಲ್ಲಿ ಈ ಕಾರ್ಯ ನಡೀತಾ ಉಂಟು ಅಂತ ಹೇಳಿ ಗೊತ್ತೇ ಆಗುದಿಲ್ಲ. ಯಾರು ಕೊಟ್ಟದ್ದು? ಆ ಕೈ ಕೊಟ್ಟದ್ದು, ನಿಜವಾಗಿ ಕೈ ಕೊಟ್ಟದ್ದು ಹಾಗೆ ಮಾಡಿದರೆ. ಆದುದರಿಂದ ಆತನು ಮೂರ್ಖತನದಿಂದ ಯಾವುದೋ ಪ್ರಯೋಜನಕ್ಕಾಗಿ ದೇವತೆಗಳ ಬಳಿಗೆ ಹೋಗುತ್ತಾನೆ. ಆದರೆ ಪರಿಶುದ್ಧ ಭಕ್ತನಿಗೆ ಏನಾದರೂ ಬೇಕೆನ್ನಿಸಿದಾಗ ಪರಮ ಪ್ರಭುವಿಗೆ ಮಾತ್ರ ಪ್ರಾರ್ಥನೆ ಮಾಡುತ್ತಾನೆ. ಈಗ ನಮ್ಮಲ್ಲಿ ಎಷ್ಟೋ ಜನ ಈಗ ಬೇರೆ ದೇವತೆಗಳ ಪೂಜೆ ಮಾಡೋರು ಇದ್ದೇವೆ. ಅದ ಕಾರಣ ನಾವು ಬೇಜಾರು ಮಾಡೋ ವಿಚಾರ ಅಲ್ಲ, ನಾವು ಯಾರು ಶುದ್ಧರಲ್ಲ. ಆದ್ರೆ ಈ ವಿಚಾರ ಶುದ್ಧರಿಗೆ ನಾವು ಆ ಶುದ್ಧರಾಗ್ಲಿಕ್ಕೆ ಪ್ರಯತ್ನ ಪಟ್ಟು ಈ ಹಂತಕ್ಕೆ ತಲುಪಬೇಕು ಅಂತ ಹೇಳಿ ನಾವು ಮನಸ್ಸಲ್ಲಿ ನಿರ್ಧಾರ ಮಾಡ್ಬೇಕು. ಅದು ಬಿಟ್ಟು ಅಯ್ಯೋ ದೇವತೆಗಳ ಪೂಜೆ ಮಾಡಿ ತಪ್ಪು, ಅವ್ರು ಮಾಡೋದು ತಪ್ಪು, ಇವರು ಮಾಡೋದು ತಪ್ಪು. ಇಲ್ಲ, ತಪ್ಪು ಒಪ್ಪಿನ ವಿಷಯ ಇಲ್ಲ ಇಲ್ಲಿ ಮುಂದೆ ಹೋಗೋ ವಿಷಯ ಅಷ್ಟೇ, ಮುಂದೆ ಹೋಗೋ ವಿಷಯ. ನಾವು ಇವರನ್ನು ನೋಡಿದ್ರೆ ಏಕತತ್ವ ಅಭ್ಯಾಸ ಅಲ್ಲ. ಈ ಯೋಗ ಅಂತ ಹೇಳಿದ್ರೆ, ಭಕ್ತಿ ಯೋಗ ಅಂತ ಹೇಳಿದ್ರೆ ಭಗವಂತನ ಕಡೆ ಹೋಗುವಂತ ಒಂದು ಪಥ. ನಾನು ಆ ಕಡೆ ಈ ಕಡೆ ನೋಡಿ ಬೀಳ್ಲಿಕ್ಕೆ ಸಾಧ್ಯತೆ ಇದೆ. ಆದ ಕಾರಣ ನಾವು ಬೀಳಬಾರದು, ಮುಂದೆ ಹೋಗ್ಬೇಕು. ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದೇ ಒಂದು ನೋಟ ಇರಬೇಕು, ಅದು ಕೃಷ್ಣನ ಕಡೆ. ಅದಕ್ಕೆ ಏಕತತ್ವ ಅಭ್ಯಾಸ ಅಂತ ಶಾಸ್ತ್ರ ಹೇಳುತ್ತೆ. ಆದ ಕಾರಣ ಯಾರು ಮಾಡುದು ತಪ್ಪು ಅಂತ ಹೇಳ್ತಾ ನಾವು ಕಾಲಹರಣ ಮಾಡುದಲ್ಲ, ಅವರಿಗೆಲ್ಲ ಇದು ಸರಿ ಹೀಗೆ ಮಾಡಿ ಅಂತ ಹೇಳ್ತಾ ನಾವೆಲ್ಲ ಮುಂದೆ ಜೊತೆಯಲ್ಲಿ ಹೋಗುವಂತ ವಿಚಾರ. ಎಷ್ಟು ಸುಲಭ ವಿಷಯ ಅಂತ ಹೇಳಿದ್ರೆ ಇದರಲ್ಲಿ ಕನ್ಫ್ಯೂಷನ್ ಏನಿಲ್ಲ.
ಎಲ್ಲ ಸಂಪ್ರದಾಯಗಳು ಜೊತೆ ಸೇರುವಂತ ವಿಷಯ ಇದು. ಯಾಕೆ ಜೊತೆ ಸೇರುದಿಲ್ಲ ಅಂತ ಹೇಳಿದ್ರೆ ಇಂದ್ರಿಯ ತೃಪ್ತಿ ವಿಷಯ ಅಷ್ಟೇ. ನನಗೆ ನನ್ನ ಇಂದ್ರಿಯ ತೃಪ್ತಿ ಆಗ್ಬೇಕು ಅಂತ ಹೇಳಿದ್ರೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪರಿಶುದ್ಧ ಭಕ್ತನಿಗೆ ಏನಾದರೂ ಬೇಕೆನ್ನಿಸಿದಾಗ ಪರಮ ಪ್ರಭುವಿಗೆ ಮಾತ್ರ ಪ್ರಾರ್ಥನೆ ಮಾಡುತ್ತಾನೆ. ಆದರೆ ಐಹಿಕ ಲಾಭಕ್ಕಾಗಿ ಬೇಡುವುದು ಪರಿಶುದ್ಧ ಭಕ್ತನ ಲಕ್ಷಣವಲ್ಲ. ಈಗ ನಾವೆಲ್ಲ ಹೇಳ್ಬಾರ್ದು, ಯಾರಾದ್ರೂ ಏನಾದ್ರೂ ಡೊನೇಷನ್ ಕೊಟ್ರೆ ನಾವು ಏನ್ ಕೇಳ್ತೀವಿ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಯಾರಾದ್ರೂ ದೇವಸ್ಥಾನಕ್ಕೆ ಬಂದು ಡೊನೇಷನ್ ಕೊಟ್ರೆ ಏನ್ ಕೇಳ್ತೀವಿ? ರೆಸಿಪ್ಟ್ ದೇವ್ರು ಪ್ರಸಾದ ಒಳ್ಳೇದ್ ಮಾಡ್ಲಿ. ನಿಮಗೆ ಗೊತ್ತಿಲ್ಲ ಯಾರು ರಿಸಿಪ್ಟ್ ಪ್ರಸಾದ, ಓಕೆ, ಅದು ಒಳ್ಳೆ ವಿಚಾರ. ಡೊನೇಷನ್ ಅಂದ್ರೆ ಹಾಗಲ್ಲ ಪ್ರಭುಗಳೇ. ಒಂದು ಪ್ರೋಗ್ರಾಮಿಗೆ ಪ್ರಸಾದಕ್ಕೆ ಅವರು ಡೊನೇಷನ್ ಕೊಟ್ಟಿದ್ದಾರೆ ಅಂತ ಹೇಳುವಾಗ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಏನ್ ಸನ್ಮಾನ. ಎಕ್ಸ್ಪೆಕ್ಟ್ ಮಾಡ್ತಾರೆ? ಸನ್ಮಾನ. ಇಲ್ಲ, ಸನ್ಮಾನ ಅಷ್ಟು ದೊಡ್ಡ ಪ್ರೋಗ್ರಾಮ್ ಅಲ್ಲ ಪ್ರಭು, ಚಿಕ್ಕ ಚಿಕ್ಕ ಇದು ದೊಡ್ಡ ಪ್ರೋಗ್ರಾಮ್. program. ಕೃಷ್ಣನ ಚಿಕ್ಕದ. ಅನುಗ್ರಹದಲ್ಲಿ ಆದದ್ದು ಅಂತ ಎಣಿಸಿ ನಾವು ಸೆಣಿಸುದು ಅದುವೇ, ಅವರು ಸಹ ಅದೇ ರೋಗಿ ಬಯಸಿದ ಹಾಲ ಹಾಗೆ ಪ್ರಭು. ಅಲ್ಲಲ್ಲ, ಅವ್ರು ಏನೇ ಬಯಸ್ತಾರೆ ಅಂತ ಹೇಳಿ. ಈಗ ನಾನು ಒಂದು ಸಣ್ಣ ಅವರು ಕಾಂಗ್ರಿಗೇಷನ್ಗೆ ಪ್ರಶ್ನೆ ಹೋಗಿದ್ದೇನೆ, ನಾನು ಪ್ರಸಾದ ಸ್ಪಾನ್ಸರ್ ಮಾಡ್ತೀನಿ. ಓಕೆ, ನಾನು ಏನು ಬಯಸ್ತೀನಿ? ನಾನು ಕೊಡೋದು ಯಾಕೆ ಅಂತ ಹೇಳಿದ್ರೆ, ನಾನು ನನ್ನ ಹುಟ್ಟು ಹಬ್ಬಕ್ಕೆ ಕೊಟ್ಟಿದ್ದೇನೆ, ನನಗೆ ಒಳ್ಳೆ ಲೈಫ್ ಆಗಲಿ ಅಂತ ಕೇಳ್ತೀನಿ. ಅಥವಾ ನನಗೆ ಒಳ್ಳೆ ಮಾರ್ಕ್ ಬರಲಿ, ನಾನೊಬ್ಬ ಸ್ಟಡಿ ಮಾಡೋ ಸ್ಟೂಡೆಂಟ್, ನನಗೆ ಒಳ್ಳೆ ಮಾರ್ಕ್ ಬರಲಿ ಅಂತ ಆಶಿಸ್ತೇನೆ. ಅದನ್ನು ಹೇಳಿಕೊಡ್ತಾ ಇದ್ದೇನೆ ನಾನು ನಿಮಗೆ. ಆಯ್ತಾ? ನೀವು ದೇವಸ್ಥಾನ ನಡೆಸ್ತಿದ್ದೀರಿ, ಯಾರ್ದು? ಕೃಷ್ಣ ಪರಮಾತ್ಮನ ಭಕ್ತಿ ಮಾಡುವಂತಹ ದೇವಸ್ಥಾನವನ್ನು ನಡೆಸ್ತಿದ್ದೀರಿ, ನಿಮಗೆ ಕೊಡ್ತಾ ಇದ್ದೇನೆ. ನೀವು ಎಲ್ರಿಗೆ ಅನೌನ್ಸ್ ಮಾಡ್ತೀರಿ, ಅಂದ್ರೆ ಇವರಿಗೆ ಪ್ರೇ ಮಾಡಿ ಅಂತ ಹೇಳಿ. ಹೇಗೆ ಅನೌನ್ಸ್ ಮಾಡ್ತೀರಿ ಹೇಳಿ ಯಾರಾದ್ರು ದಯವಿಟ್ಟು. ಆಶೀರ್ವಾದ ಮಾಡೋಕೆ ಹೇಳ್ತೇವೆ. ಅಲ್ಲ, ಕೃಷ್ಣನ ಯಾವ ರೀತಿಯಲ್ಲಿ ಆಯುಷ್ಯ ಅವರ ಆರೋಗ್ಯ ನಿಮಗೆ ಇಂಥ ಸೇವೆ ಕೃಷ್ಣನ ಸೇವೆ ಇಂತೆ ಮಾಡುವಂತ ಭಾಗ್ಯ ದೇವರು ಕೊಡ್ಲಿ ಅಂತ ಮಾಡ್ಬೋದ ಪ್ರಭು? ಬರೀ ಆಧ್ಯಾತ್ಮಿಕಕ್ಕೆ ಕೇಳಬೇಕು, ಆಧ್ಯಾತ್ಮಿಕ ಉನ್ನತಿಗೆ ಕೇಳಬೇಕು. ಆಗ ಭೌತಿಕ ಉನ್ನತಿ ನ್ಯಾಚುರಲ್ ಆಗ್ತದೆ. ಅವರು ಕೇಳಿದ್ದಾರೆ ಅಂತ ಹೇಳಿ ನಾವು ಕೇಳಬಾರ್ದು, ಸತ್ಯ ಹೇಳ್ತಾರೆ. ಆದ್ರೆ ನಮಗೆ ಪರಿಸ್ಥಿತಿ ಹಾಗಿಲ್ಲ, ಒಂದೊಂದ್ಸಲ ಮಾಡ್ಬೇಕಾಗತ್ತೆ. ಆದ್ರೆ ಶಿಲ ಪ್ರಭುಪಾದರು ಖಂಡಿತವಾಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಮಗೆ ಯಾರಿಗೆ ಭಗವಂತ ಶುದ್ಧವಾದಂತಹ ಭಕ್ತಿ ಮಾಡಬೇಕು ಅಂತ ಆಸೆ ಇದೆ, ನಾವು ಅದನ್ನೇ ಹೇಳ್ಬೇಕು ಎಲ್ರಿಗೂ. ಎಲ್ಲರಿಗೂ ಅದನ್ನೇ ಹೇಳ್ಬೇಕು. ಈಗ ಶಿಲ ಪ್ರಭುಪಾದರು ಅಲ್ಲಿ ಹೋಗಿ ಎಲ್ಲಿ ಅಮೆರಿಕಕ್ಕೆ ಹೋಗಿ ಅವರು ಬೇಕಾದಕ್ಕೆಲ್ಲ ಬನ್ನಿ ಬನ್ನಿ ಅಂತ ಹೇಳ್ತಿದ್ರೆ ಏನಾಗ್ತಿತ್ತು? ಈಗ ಶಿಲ ಪ್ರಭುಪಾದರು ಕೊಟ್ಟದ್ದು ಶುದ್ಧ ಭಕ್ತಿ ನಮ್ಗೆಲ್ರಿಗೂ. ನಾವೆಲ್ರಿ ಯಾಕೆ ಚೇಂಜ್ ಆಗ್ಬೇಕು? ನಾವ್ ಯಾಕೆ ಇನ್ನೊಬ್ಬರ ಮಟೀರಿಯಲ್ ಬೆನಿಫಿಟ್ಗೆ ಅಕ್ಸೆಪ್ಟ್ ಮಾಡಿ ಅವರಿಗೆ ಇದು ಮಾಡ್ಬೇಕು? ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಿದ್ದೀನಿ ನಾನು ನಿಮ್ಗೆ. ಆದ ಕಾರಣ ನಾವು ಕೇಳುವಾಗ ಈ ರೀತಿಯಲ್ಲೇ ಕೇಳಲಿಕ್ಕೆ ಪ್ರಯತ್ನ ಪಡಬೇಕು. ಆದ್ರೆ ಒಂದೊಂದ್ಸಲ ಏನ್ ಹೇಳುದು, ಟೈಮ್ ಅಂಡ್ ಸರ್ಕಮ್ಸ್ಟೆನ್ಸ್ ಇರುತ್ತೆ. ಆದ್ರೆ ಅದನ್ನೇ ರೂಢಿ ಮಾಡಬಾರದು ನಾವು ಅಂತ ಹೇಳುವ ವಿಚಾರ. ಅದನ್ನೇ ರೂಢಿ ಮಾಡಬಾರ್ದು. ಯಾರಾದ್ರೂ ಕೇಳೋರು ತುಂಬಾ ಜನ ಇದ್ದಾರೆ. ಈಗ ಬಂದು ಶಿಲ ಪ್ರಭುಪಾದ್ರ ಹತ್ರ ಬಂದು ಕಾಲು ಹಿಡಿದು ನನಗೆ ಮಕ್ಕಳಾಗ್ಲಿ ಅಂತ ಕೇಳಿದ್ರಿ, ಅಥವಾ ನನಗೆ ಆಸ್ತಿ ಸಿಗ್ಲಿ ಅಂತ ಕೇಳಿದ್ರೆ ಅರ್ಥ ಇದೆಯಾ ಅದಕ್ಕೆ? ಅವ್ರು ಹೋಗಿ ಅಂತ ಹೇಳ್ಬೇಕು. ಅಂತವ್ರು ಭಗವಂತನ ಕಡೆ ಬರ್ತಾರೆ, ಭಕ್ತರ ಕಡೆ ಬರ್ತಾರೆ. ಆದ್ರೆ ನಾವು ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡುವವರು ಆ ರೀತಿ ಮಾಡಬಾರದು. ಆಮೇಲೆ ಆತರ ಬೇರೆ ಯಾರಿಗೂ ಹೇಳಲೂಬಾರ್ದು. ಸಾಮಾನ್ಯವಾಗಿ ಜೀವಿಯು ತನ್ನ ಕಾಮವನ್ನು ಪೂರೈಸಿಕೊಳ್ಳುವ ಹುಚ್ಚಿನಿಂದ ದೇವತೆಗಳ ಬಳಿಗೆ ಹೋಗುತ್ತಾನೆ. ಒಂದೊಂದು ಪದ ಕೂಡ ಹೃದಯದ ಒಳಗೆ ಹೋಗಿ ಇದು ಹಾಕಿದ ಹಾಗೆ, ಹ್ಯಾಮರ್ ಗೂಟ ಹಾಕಿದ ಹಾಗೆ. ಆ ಗೂಟ ಚೆನ್ನಾಗಿ ಬಿದ್ದರೆ ನಾವು ಚೇಂಜ್ ಆಗ್ತೇವೆ. ಚೇಂಜ್ ಆಗಿ ಮನೆಯವರಿಗೆಲ್ಲ ಡಿಸ್ಟರ್ಬ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಆದ ಕಾರಣ ಇದನ್ನು ಯಾವ ರೀತಿಯಲ್ಲಿ ಚೇಂಜ್ ಆಗ್ಬೇಕು ಅಂತ ನಮ್ಮ ಕೈಲಿ ಇರಬೇಕು. ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತಿದ್ದೀನಿ. ಹೃದಯದಲ್ಲಿ ಫುಲ್ ಪರಿವರ್ತನೆ ಆಗ್ಬೇಕು. ಹೊರಗಡೆ ಸಮಯ ಸಂದರ್ಭ ನೋಡಿ ತೋರಿಸ್ಬೇಕು. ಹೃದಯದಲ್ಲಿ ಸಂಪೂರ್ಣ ಪರಿವರ್ತನೆ ಆಗ್ಲಿಕ್ಕೆ ಇದು ಕೊಡ್ತಾ ಇರುವಂತದ್ದು. ಹಾಗೆ ಅಂತೇಳಿ ಪರಿವರ್ತನೆ ಆದನ್ನ ಎಲ್ರಿಗೂ ತೋರಿಸುವುದಲ್ಲ, ಇಮಿಡಿಯೇಟ್. ಸಮಯ ಸಂದರ್ಭ ಎಲ್ಲೆಲ್ಲಿ ಹೇಗಿದೆ ಅದಕ್ಕೆ ಅನುಗುಣವಾಗಿ. ಈಗ ಶಿಲ ಪ್ರಭುಪಾದರು ಕೂಡ ಎಷ್ಟೋ ಸಲ ಅವರಿಗೆ ಭಗವಂತನ ಒಂದು ಲೀಲೆಯ ಒಳಗೆ ಹೋಗಿ ಅವರು ಸಮಾಧಿ ಸ್ತರಕ್ಕೆ ತಲುಪ್ತಿರ್ತಾರೆ. ಆದ್ರೆ ಅವರು ಇಮಿಡಿಯೇಟ್ ನಾನು ಎಲ್ಲಿದ್ದೇನೆ ಅಂತ ಹೇಳಿ ತಿಳ್ಕೊಂಡು ವಾಪಸ್ ಬರ್ತಿದ್ರು. ಅದು ಶುದ್ಧ ಹಂತ. ನಾವು ಶುದ್ಧ ಹಂತದಲ್ಲಿ ಏನಿಲ್ಲ. ಆದ ಕಾರಣ ನಮಗೆ ಇನ್ನೂ ಪ್ರಾಬ್ಲಮ್. ಅದು ನಮಗೆ ಯಾವ್ದು ಪ್ರಾಬ್ಲಮ್? ನಾವು ಭಕ್ತಿ ಮಾಡುವಾಗ ಇದು ನಮಗೆ ಹೃದಯಕ್ಕೆ ಹೋದ್ರೆ ನಾವು ಅದನ್ನು ಹೇಗೆ ಡೀಲ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಇನ್ನೂ ಪ್ರಾಬ್ಲಮ್. ಪ್ರಾಕ್ಟಿಕಲ್ ವಿಷಯ ತುಂಬಾ ಇಂಪಾರ್ಟೆಂಟ್ ಈ ಭಕ್ತಿಯಲ್ಲಿ.
ಪ್ರಾಕ್ಟಿಕಲ್ ವಿಷಯ. ಫಾರ್ ಎಕ್ಸಾಂಪಲ್, ಮೊನ್ನೆ ಕೇಳಿ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ಉತ್ತರ ಯಾವ್ದು ಪ್ರಶ್ನೆ ಕೇಳಿದ್ರು, ಚಿಕ್ಕ ಮಕ್ಕಳನ್ನ ಇರುವಾಗ ಅವರಿಗೆ ಆಹಾರ ಕೊಡದೆ ಅವರು ಭಗವಂತನ ಭಕ್ತಿ ಜಾಸ್ತಿ ಮಾಡ್ತಾ ಇದ್ರು ಅಂತ ಹೇಳೋ ಪ್ರಶ್ನೆ. ಈ ಪ್ರಶ್ನೆಗೆ ನಿಜವಾದ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಎರಡು ಧರ್ಮ ಕೂಡ ಪಾಲನೆ ಆಗ್ಬೇಕು. ನಾವು ಎಮೋಷನಲ್ ಆಗಿಯೂ ಅವರು ಭಕ್ತಿ ಮಾಡ್ತಿದ್ದಾರೆ, ಇಲ್ಲ. ಎರಡು ಧರ್ಮ, ಈಗ ನಾನೇ ನೀವೇ ಆಗ್ಲಿ ಭೌತಿಕ ಧರ್ಮ ಪರಿಪಾಲನೆ ಮಾಡ್ಲಿಲ್ಲ ಅಂದ್ರೆ ಬರೀ ಭಕ್ತಿಯನ್ನೇ ಮಾಡ್ತಾ ಇದ್ದೇನೆ ನಾನು ಅಂತ ಹೇಳಿ ಇಟ್ಕೊಂಡ್ರೆ, ನಾನು ಒಂದಲ್ಲ 2 ದಿನ 3ನೇ ದಿನ ಬಿದ್ದು ಹೋಗ್ತೇನೆ ನಾನು. ಆದ ಕಾರಣ ಎರಡು ಧರ್ಮವು ಯಾವತ್ತು ನಾವು ಉತ್ತರ ಕೊಡುವಾಗ ಎರಡು ಧರ್ಮ ಕೂಡ, ಯಾವ್ದು ಎರಡು ಧರ್ಮ, ಯಾವ್ದು ಎರಡು ಧರ್ಮ, ಇಷ್ಟು ಆ 7 ಕ್ಲಾಸ್ ವರೆಗೆ ಬಂತು, 7 ಅಧ್ಯಾಯದವರೆಗೆ ಬಂತು. ಎರಡು ಧರ್ಮ ಯಾವುದು? ವರ್ಣಾಶ್ರಮ ಮತ್ತು ವರ್ಣಾಶ್ರಮ ಧರ್ಮ, ಭಾಗವತ ಧರ್ಮ. ಅದರ ಅರ್ಥ ವರ್ಣಾಶ್ರಮ ಧರ್ಮ ನಮ್ಮ ಇದಕ್ಕೆ ಸೇರಿರೋದು, ಭಾಗವತ ಧರ್ಮ ಆತ್ಮಕ್ಕೆ ಸಂಬಂಧಪಟ್ಟಿರೋದು. ಇದಕ್ಕೆ ಸೇರಿದ್ದು ಅದಕ್ಕೆ ಸೇರಿದ್ದ? ಅಲ್ಲ, ದೇಹಕ್ಕೆ ಆತ್ಮಕ್ಕೆ ಸಂಬಂಧಪಟ್ಟಿರೋದು ಭಾಗವತ ಹಾ. ಧರ್ಮ. ಹಾ. ದೇಹಕ್ಕೆ ವಿಧಿಸಿದಂತ ಕರ್ತವ್ಯಗಳು ಭಾಗವತ. ದೇಹ ಅಂದ್ರೆ ಯಾವುದು? ನಮ್ಮ ದೇಹ, ಫಿಸಿಕಲ್ ಅದೇ ಬಾಡಿ. ಯಾವುದು? ದೇಹ ಹೊರಗಿನ ಸ್ಥೂಲ ದೇಹ. ದೇಹದಲ್ಲಿ ಎರಡಿದೆ. ಸ್ಥೂಲ ದೇಹ, ಸ್ಥೂಲ ಮತ್ತು ಸೂಕ್ಷ್ಮ. ದೇಹ ಅಂತ ಹೇಳಿದ ತಕ್ಷಣ ನಾವು ತಗೊಳ್ಳೋದು ಸ್ಥೂಲ ಮಾತ್ರ, ಸೂಕ್ಷ್ಮ ಯಾರು ತಗೊಳ್ಳೋದಿಲ್ಲ. ಆದ ಕಾರಣ ವರ್ಣಾಶ್ರಮ ಧರ್ಮ ಅಂತ ಹೇಳಿದ್ರೆ ಸೂಕ್ಷ್ಮ ದೇಹಕ್ಕೆ ಕೂಡ ಎಲ್ಲಿಯವರೆಗೆ ನಮಗೆ ಆಸೆ ಆಕಾಂಕ್ಷೆ ಇದೆ, ಎಲ್ಲಿರುವುದು ಆಸೆ? ಈ ದೇಹದಲ್ಲಿ ಇರುವುದು ಆಸೆ ಆಕಾಂಕ್ಷೆ ಎಲ್ಲಿರುವುದು? ಸೂಕ್ಷ್ಮ ದೇಹದಲ್ಲಿ ಇರುವಂಥದ್ದು. ಎಲ್ಲಿವರೆಗೆ ನಮಗೆ ಆಸೆ ಅಂದ್ರೆ ಇಂದ್ರಿಯ ತೃಪ್ತಿಯ ಬಯಕೆ ಇದೆ, ಅಲ್ಲಿಯವರೆಗೆ ಈ ಧರ್ಮವನ್ನು ಪರಿಪಾಲನೆ ಮಾಡಬೇಕು, ವರ್ಣಾಶ್ರಮ ಧರ್ಮ. ಆದ ಕಾರಣ ನಮ್ಮಲ್ಲಿ ಯಾರು ಕೂಡ, ಆ ಉದಾಹರಣೆ ಕೊಟ್ಟವರು ಕೂಡ ಯಾರು ಕೂಡ ಅಂತ ಲೆವೆಲ್ಗೆ ಬಂದಿರ್ಲಿಕ್ಕಿಲ್ಲ ಅನ್ನಿಸ್ತದೆ ನನಗೆ. ಆದ ಕಾರಣ ನಾವು ಉತ್ತರ ಕೊಡುವಾಗ ಎರಡು ಧರ್ಮವನ್ನ ನೋಡಿ ಉತ್ತರ ಕೊಡ್ಬೇಕು. ಸುಮ್ಮನೆ ನಾನು ಆ ಲೆವೆಲ್ ಅಲ್ಲಿ ಇದ್ದೇನೆ ಅಂತ ಹೇಳಿ ಉತ್ತರ ಕೊಡುದಲ್ಲ. ನಾವು ಕೆಲವು ಭಕ್ತರು ಹಾಗೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ, ಭಕ್ತಿಯೇ ಇಂಪಾರ್ಟೆಂಟ್ ಅಂತ ಹೇಳಿ ಜೀವ ಧರ್ಮ ಅಂತ ಹೇಳ್ತಾರೆ, ಜೈವ ಧರ್ಮ ಅಂತ ಹೇಳಿ. ಕೇಳಿದ್ದೀರಾ? ಯಾರು ಬರೆದಿದ್ದಾರೆ ಜೈವ ಧರ್ಮ ಅಂತ ಹೇಳಿ? ಕೇಳಿದ್ದೀರಾ? ಇಲ್ಲ. ಜೈವ ಧರ್ಮ ಅಂತ ಹೇಳಿ ಶಿಲ ಪ್ರಭುಪಾದರ ಗುರುಗಳ ತಂದೆ, ಯಾರವರ ಹೆಸರು? ಶಿಲ ಪ್ರಭುಪಾದರ ಗುರುಗಳ ತಂದೆ ವಿನೋದ್, ಭಕ್ತಿ ವಿನೋದ್. ಭಕ್ತಿ ವಿನೋದ್ ಠಾಕೂರ್ ಬರ್ದಿದ್ದಾರೆ. ಅದೇ ಭಕ್ತಿ ವಿನೋದ್ ಠಾಕೂರ್ ಏನ್ ಬರ್ದಿದ್ದಾರೆ ಅಂದ್ರೆ, ಇಂದ್ರಿಯ ತೃಪ್ತಿ ಆಸೆ ಇರೋ ಇದನ್ನು ಮಾಡಿ ಆಮೇಲೆ ಅಲ್ಲಿಗೆ ಹೋಗು ಅಂತೇಳಿ. ನಾವು ಜನರಿಗೆ ಸರಿಯಾಗಿ ಹೇಳಲಿಲ್ಲ ಅಂದ್ರೆ, ನಾವಿರೋ ಹಂತದ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಖಂಡಿತ ಈ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗುದಿಲ್ಲ. ಹೇಗೆ ಪ್ರೋಗ್ರೆಸ್ ಆಗ್ಲಿಕ್ಕೆ ಆಗ್ತದೆ? ಹೇಗೆ ಆಗುದಿಲ್ಲ ಅಂತ ಹೇಳಿದ್ರೆ, ನಾವು ಆ ಪ್ಲಾಟ್ಫಾರ್ಮ್ ಅಲ್ಲೇ ಇಲ್ಲ. ನಾವು ಸುಮ್ಮನೆ ಅಂದ್ರೆ ಅದಕ್ಕೆ ಸಹಜೀಯ ಅಂತ ಹೇಳ್ತಾರೆ. ಸಹಜೀಯ ಅಂದ್ರೆ ಏನು? ಕೃಷ್ಣ ಲೀಲೆಯಲ್ಲಿ ಕೃಷ್ಣ ರಾಸಲೀಲೆ ಮಾಡಿದ್ದನ್ನು ಅದೇ ರೀತಿಯಲ್ಲಿ ನಾವು ಕೂಡ ಅನುಕರಣೆ ಮಾಡಿದ್ರೆ ಹೇಗೆ ಆಗ್ತದೆ? ಅದಕ್ಕೆ ಹೇಳುದು ಸಹಜೀಯ ಅಂತ ಹೇಳಿ. ಅದಕ್ಕೆ ಹೇಳುದು ಕ್ವಾಲಿಫಿಕೇಶನ್ ಇಲ್ಲದೆ ಯಾವುದನ್ನೋ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಪಡುದು. ಆದ ಕಾರಣ ನಾವು ವರ್ಣಾಶ್ರಮ ಧರ್ಮದಲ್ಲಿ ಸ್ಥಾಪನೆ ಆಗುವಾಗ ನಮ್ಮನ್ನು ನಾವು, ಆಗ ನಮಗೆ ಭಕ್ತಿಗೆ ತುಂಬಾ ಹೆಲ್ಪ್ ಆಗ್ತದೆ. ಆದ ಕಾರಣ ಶಿಲ ಪ್ರಭುಪಾದ ತುಂಬಾ ಕಡೆ ಹೇಳಿದ್ದಾರೆ, ಭಕ್ತರು ಇದನ್ನ ಮಾಡಬೇಕು ಫಸ್ಟಿಗೆ, ಆಗ ಎಲ್ಲರೂ ಫಾಲೋ ಮಾಡ್ತಾರೆ ಅಂತ. ನಾವು ಭಕ್ತರು ಏನ್ ಹೇಳ್ತಿದ್ದೇವೆ? ಬೇಡ, ಅದೇನು ಬೇಡ, ಏನು ಬೇಡ ಅಂತ ಹೇಳ್ತೇವೆ. ತುಂಬಾ ಬೇಸರ ತರಿಸುವಂತ ವಿಚಾರ ಇದು. ಆದ ಕಾರಣ ಈ ವಿಚಾರ, ಮೊನ್ನೆ ಮಾತಾಜಿ ಕೇಳಿದ ಪ್ರಶ್ನೆಗೆ ಕರೆಕ್ಟ್ ಉತ್ತರ ಏನು ಅಂತ ಹೇಳಿದ್ರೆ, ವರ್ಣಾಶ್ರಮ ಧರ್ಮದ ಪರಿಪಾಲನೆ ಅಂದ್ರೆ ಮನೆಯಲ್ಲಿ ಮಕ್ಕಳಿರುವಾಗ ಅವರನ್ನು ಹೇಗೆ ಪರಿಪಾಲನೆ ಮಾಡಬೇಕು, ಅಥವಾ ವೃದ್ಧರಿರುವಾಗ ಹೇಗೆ ಪರಿಪಾಲನೆ ಮಾಡಬೇಕು, ಗೋಮಾತೆ ಇರುವಾಗ ಹೇಗೆ ಪರಿಪಾಲನೆ ಮಾಡಬೇಕು, ಮಾಡಲೇಬೇಕು. ದೇವರ ಪೂಜೆ ಮಾಡ್ತಾ ಇದ್ದೇನೆ ಅದು ಮಾಡುದಿಲ್ಲ ಅಂತ ಹೇಳಿದ್ರೆ ತಪ್ಪು, ಖಂಡಿತವಾಗಿ ತಪ್ಪು. ಯಾಕೆ ತಪ್ಪು ಅಂತ ಹೇಳಿದ್ರೆ, ಎರಡು ಧರ್ಮವನ್ನು ನೋಡಬೇಕು ಅಂತ ಹೇಳುದು. ಕೃಷ್ಣ ಹಾಗೆ ಹೇಳ್ಬೋದಿತ್ತಲ್ಲ, ನೀನು ಯುದ್ಧ ಮಾಡಬೇಡ, ಹೋಗಿ ಪೂಜೆ ಮಾಡು ಅಂತ ಹೇಳ್ಬೋದಿತ್ತಲ್ಲ ಅರ್ಜುನನಿಗೆ. ಶುದ್ಧ ಭಕ್ತ ಅರ್ಜುನ. ಅದು ಯಾವ ರೀತಿಯ ಅರ್ಜುನ ಯಾವ ರೀತಿ? ಅವನ ಸಂಬಂಧ ಏನು ಕೃಷ್ಣನ ಜೊತೆ? ಕ್ಷತ್ರಿಯ, ಹೌದು, ಸಂಬಂಧ ಕೃಷ್ಣನ ಜೊತೆ ಸ್ನೇಹಿತ, ಸಾಕ್ಯ. ಅದರಲ್ಲಿ ಯಾವ ರೀತಿಯ ಸ್ನೇಹಿತ? ಅಂದ್ರೆ ಒಂದೇ ಬೆಡ್ ಅಲ್ಲಿ ಹತ್ರ ಮಲ್ಕೊಂಡಿರುವಂತಹ ಸ್ನೇಹಿತ. ನಾವು ಜೀವಗಳು, ಬದ್ಧ ಜೀವಿಗಳು ಯಾವತ್ತಾದ್ರೂ ಅಂತ ಲೆವೆಲ್ಗೆ ಬಂದಿದ್ದೇವಾ? ಇಲ್ಲ. ಆದ ಕಾರಣ ಅರ್ಜುನನಿಗೆ ಕೃಷ್ಣ ಏನ್ ಹೇಳ್ತಿದ್ದಾನೆ, ನನ್ನನ್ನು ನೆನಪು ಮಾಡ್ತಾ ಯುದ್ಧ ಮಾಡು ಅಂತ ಹೇಳಿ. ಅದೇ ಪೂಜೆ ಪುನಸ್ಕಾರ, ಮಕ್ಕಳನ್ನ ನೋಡ್ತಾ, ಮಕ್ಕಳನ್ನ ಬೇಯಿಸಿ ಮಕ್ಕಳಿಗೆ ಊಟ ಕೊಡ್ತಾ ಕೃಷ್ಣನ ನೆನೆಸ್ಬೋದಲ್ಲ, ಏನು ಪ್ರಾಬ್ಲಮ್ ಇದೆ ಅಲ್ಲಿ? ಇಲ್ಲ. ಆದ ಕಾರಣ ಎಜುಕೇಶನ್ ಇಂಪಾರ್ಟೆಂಟು. ಹಾಗೆ ಹೇಳಿ ನಾನು ಅವರನ್ನ ಅಟ್ಯಾಕ್ ಮಾಡ್ತಿಲ್ಲ.
ಈಗ ನಾವು ನಮ್ಮ ನಮ್ಮ ಏಜಿಗೆ ಅನುಸಾರವಾಗಿ, ಈಗ ನಾವು ತುಂಬಾ ಓಲ್ಡ್ ಏಜ್ ಆಗ್ತಾ ಇದೆ ಅಂದ್ರೆ ನಮಗೆ ಭಕ್ತಿ ಜಾಸ್ತಿ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಖಂಡಿತವಾಗಿ. ನಾನು ಒಬ್ರು ಪ್ರಭುಗಳಿಂದ ಕೇಳ್ಪಟ್ಟಿದ್ದೇನೆ, ನಾವು ಗೃಹಸ್ಥರಾಗಿ ಕೆಲಸ ಮಾಡ್ತಾ ಇರುವಾಗ ಅಟ್ಲೀಸ್ಟ್ 8 ಗಂಟೆ ಆದ್ರೂ ಭಕ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂತ. 8 ಗಂಟೆ ಆದ್ರೂ ಸಹ. ಆಮೇಲೆ ವಾನಪ್ರಸ್ಥ ಆಗುವಾಗ ಒಂದು 14 ಗಂಟೆ, ಆಮೇಲೆ ಸನ್ಯಾಸ ಏಜ್, ನಾವು ವಾನಪ್ರಸ್ಥ ಸನ್ಯಾಸ ತಗೊಳ್ತವೇ ಇಲ್ವಾ, ಆ ಏಜ್ ಬರುವಾಗ ಅದಕ್ಕೆ ಅನುಗುಣವಾಗಿ ನಾವು ಭಕ್ತಿಯ ತೀವ್ರತೆಯನ್ನು ಬೆಳೆಸ್ತಾ ಹೋಗ್ಬೇಕು ಅಂತ. ಆಗ ತನ್ನಿಂದ ತಾನೇ ವರ್ಣಾಶ್ರಮ ಕೂಡ ಫಾಲೋ ಆಗ್ತಾ ಇರ್ತದೆ. ಅದು ಬಿಡ್ಲಿಕ್ಕಿಲ್ಲ ವರ್ಣಾಶ್ರಮವನ್ನ. ಬಿಡುದು ಯಾವಾಗ? ಬಿಡುದು ಗೋಲೋಕದಲ್ಲಿ, ಇಲ್ಲಿ ಬಿಡ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಎಲ್ಲ ಆಚಾರ್ಯರು ಅದನ್ನ ಫಾಲೋ ಮಾಡ್ತಾರೆ. ಮುಂದೆ ಹೋಗ್ತೀನಿ. ಆದರೆ ಪರಿಶುದ್ಧ ಭಕ್ತನಿಗೆ ಏನಾದರೂ ಬೇಕೆನ್ನಿಸಿದಾಗ ಪರಮ ಪ್ರಭುವಿಗೆ ಮಾತ್ರ ಪ್ರಾರ್ಥನೆ ಮಾಡುತ್ತಾನೆ. ಇದು ವರ್ಣಾಶ್ರಮ ಧರ್ಮದಲ್ಲಿ ಸೇಮ್. ಯಾರಿಗಾದ್ರೂ ಗೊತ್ತಾ? ಧರ್ಮ ಸ್ವ ಅನುಷ್ಠಿತಾಂ ಪುಂಸ ವಿಶ್ವಕ್ಸೇನ ಕಥಾಸು ಯಃ ನ ಉತ್ಪಾದಯೇದ್ ಯದಿರತಿಂ ಶ್ರಮಯೇ ವೈಹಿ ಕೇವಲಂ. ಎಲ್ಲರೂ ವರ್ಣಾಶ್ರಮ ಧರ್ಮದ ಕೆಲಸ ಕಾರ್ಯಗಳಲ್ಲಿ ಅಂದ್ರೆ ವೇದ ವಿಹಿತ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಕೃಷ್ಣನ ಕಡೆ ಭಕ್ತಿಯೇ ಬರಲಿಲ್ಲ, ವಿಶ್ವಕ್ಸೇನನ ಕಡೆ ಭಕ್ತಿಯೇ ಬರಲಿಲ್ಲ ಅಂದ್ರೆ ಸುಮ್ಮನೆ ವೇಸ್ಟ್ ಅದು ಅಂತೇಳಿ. ಆದ ಕಾರಣ ಅದರ ಅರ್ಥ ಏನು? ವರ್ಣಾಶ್ರಮ ಧರ್ಮ ಅಂತ ಹೇಳಿದ್ರೆ ದೈವ ವರ್ಣಾಶ್ರಮ ಧರ್ಮ. ದೈವ ವರ್ಣಾಶ್ರಮ ಧರ್ಮ ಅಂದ್ರೆ ಕೃಷ್ಣನನ್ನ ಮಧ್ಯೆ ಇಟ್ಟುಕೊಂಡು ಮಾಡುವಂತಹ ಕೆಲಸಗಳು. ಅದು ಭಕ್ತಿಯೇ. ಅದು ಭಕ್ತಿಗೆ ಅಷ್ಟು ಹತ್ತಿರ ವಿಷಯ. ಆದರೆ ಐಹಿಕ ಲಾಭಕ್ಕಾಗಿ ಬೇಡುವುದು ಪರಿಶುದ್ಧ ಭಕ್ತನ ಲಕ್ಷಣವಲ್ಲ. ಸಾಮಾನ್ಯವಾಗಿ ಜೀವಿಯು ತನ್ನ ಕಾಮವನ್ನು ಪೂರೈಸಿಕೊಳ್ಳುವ ಹುಚ್ಚಿನಿಂದ ದೇವತೆಗಳ ಬಳಿಗೆ ಹೋಗುತ್ತಾನೆ. ಇದೀಗಾಗಲೇ ಓಡಿದ್ದೇವೆ ನಾವು. ಜೀವಿಯು ಏನಾದರೂ ಅನುಚಿತವಾದುದನ್ನು ಬಯಸಿ ಭಗವಂತನೇ ಅದನ್ನು ನೀಡದಿದ್ದಾಗ ಹೀಗಾಗುತ್ತದೆ. ನೋಡಿ, ಭಗವಂತ ನಮಗೆ ಬೇಡದನ್ನ ಕೊಡುವುದೇ ಇಲ್ಲ. ಭಕ್ತಿಗೆ ಪ್ರೇರೇಪಣೆ ಸಿಗುವಂತದನ್ನು ಮಾತ್ರ ಕೊಡುದು ಭಗವಂತ. ಆದ್ರೆ ಅವರು ಹಾಗಲ್ಲ. ಯಾರು ದೇವಾದಿ ದೇವತೆಗಳು ಹಾಗಲ್ಲ. ಅವರು ಕೇಳಿದ್ದನ್ನು ಕೊಡುವವರು. ಅಂದ್ರೆ ಅವರಲ್ಲಿ ಸಾಧ್ಯ ಇಲ್ಲದನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ತೃಪ್ತಿ ಇದ್ರೆ ಕೊಡ್ತಾರೆ ಅವರ ಕೈಯಲ್ಲಿದ್ದದ್ದು. ಜೀವಿಯು ಏನಾದರೂ ಅನುಚಿತವಾದದ್ದನ್ನು ಬಯಸಿ ಭಗವಂತನೇ ಅದನ್ನು ನೀಡದಿದ್ದಾಗ ಹೀಗಾಗುತ್ತದೆ. ಪರಮ ಪ್ರಭುವನ್ನು ಪೂಜಿಸುವಾಗಲೇ ಭೌತಿಕ ಭೋಗವನ್ನು ಬಯಸುವವನ ಅಪೇಕ್ಷೆಗಳಲ್ಲಿ ವಿರೋಧಾಭಾಸವಿದೆ ಎಂದು ಚೈತನ್ಯ ಚರಿತಾಮೃತದಲ್ಲಿ ಹೇಳಿದೆ. ಆದ ಕಾರಣ ನಾವು ಭಕ್ತರು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಬೇರೆಯವರನ್ನು ನಮ್ಮನ್ನು ಕಾಪಾಡಿಕೊಳ್ಬೇಕು. ನಾವು ವಿರೋಧಾಭಾಸ ಇದೆ. ವಿರೋಧಾಭಾಸ ಅಂದ್ರೆ ಏನು? ನೀರಿಗೆ ಒಪೋಸಿಟ್ ಆಗಿ ಸ್ವಿಮ್ ಮಾಡುದು ಸಾಧ್ಯ ಉಂಟ ನಮ್ಮ ಕೈಯಲ್ಲಿ? ಕಲಿಯುಗದ ಈ ಶರೀರ, ಕಲಿಯುಗದ ಈ ಮನಸ್ಸಿಗೆ ಸಾಧ್ಯ ಉಂಟ? ಇಲ್ಲ. ಆದ ಕಾರಣ ನಾವು ವಿರೋಧಾಭಾಸ ಇರುವಂತಹ ಯಾವ ಭಕ್ತಿಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡಬಾರದು. ಪರಮ ಪ್ರಭುವಿನ ಭಕ್ತಿ ಸೇವೆ ಮತ್ತು ಒಬ್ಬ ದೇವತೆಯ ಪೂಜೆ ಇವೆರಡೂ ಒಂದೇ ನೆಲೆಯಲ್ಲಿ ಇರಲು ಸಾಧ್ಯವಿಲ್ಲ. ಏಕೆಂದರೆ ದೇವತೆಯ ಪೂಜೆಯು ಪ್ರಾಪಂಚಿಕವಾದದ್ದು, ಅದರಲ್ಲಿ ಆಧ್ಯಾತ್ಮಿಕತೆ ಇಲ್ಲ. ಎಷ್ಟು ಮೂಢರಾಗ್ತಾ ಇದ್ದೆವು ಮುಂಚೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನಲ್ಲಿ ಈಗ ನಾನು ಒಬ್ಬ ಯೋಗ ಅಧ್ಯಾಪಕ, ಆಸನಗಳು ಮಾಡಿದ್ರೆ ಅದು ಆಧ್ಯಾತ್ಮಿಕತೆ ಅಂತ ಎಷ್ಟೋ ಜನರು ತಿಳ್ಕೊಳ್ತಾರೆ. ಆಸನಗಳನ್ನು ಮಾಡಿದ್ರೆ ಆಧ್ಯಾತ್ಮಿಕತೆ ಅಂತ ತಿಳ್ಕೊಳ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಕೃಷ್ಣ ಇಲ್ಲ ಅಂದ್ರೆ ದೇವತೆಗಳನ್ನ ಪೂಜೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ನಮಗೆ. ಯಾರಾದ್ರೂ ದೇವತೆಗಳನ್ನ ಪೂಜೆ ಮಾಡ್ತಿದ್ದಾರೆ ಅಂದ್ರೆ ಕೃಷ್ಣನ ಮುಖಾಂತರ ಪ್ರೇರೇಪಣೆ ಇದೆ, ಅದು ನಮಗೆ ಗೊತ್ತಿಲ್ಲ. ಇಂಡಕ್ಷನ್ ಕುಕ್ಕರ್ ವರ್ಕ್ ಆಗ್ತದೆ, ಚಿಕ್ಕ ಮಗುವಿಗೆ ಗೊತ್ತಿಲ್ಲ ಅಲ್ಲಿ ಹೇಗೆ ವರ್ಕ್ ಆಗ್ತದೆ. ಬೆಂಕಿಯೇ ಇಲ್ಲಲ್ಲ ಅಂತ ಅನ್ಕೊಳ್ಬಹುದು ಚಿಕ್ಕ ಮಗುವಿಗೆ. ಯಾಕೆಂದ್ರೆ ಅಜ್ಞಾನ ಇಲ್ಲ. ಅದೇ ರೀತಿಯಲ್ಲಿ ಈ ಭಗವದ್ಗೀತೆಯ ಸಂದೇಶವನ್ನ ಶುದ್ಧ ಆಚಾರ್ಯ ಮುಖೇನ ನಮಗೆ ಅರ್ಥ ಮಾಡಿಕೊಂಡ್ರೆ, ಆ ಸಂದೇಶ ನಮಗೆ ಸರಿಯಾಗಿ ಅರ್ಥ ಆದ್ರೆ ನಮಗೆ ಕ್ಲಾರಿಟಿ ಸಿಕ್ಕಿತು. ಇದು ಇಂಡಕ್ಷನ್ ಅಂದ್ರೆ ಯಾವುದೋ ಒಂದು ಅಲೆಯಿಂದ ಅದು ವರ್ಕ್ ಆಗ್ತಾ ಉಂಟು ನಮಗೆ ಗೊತ್ತಾಯ್ತು. ಆದ ಕಾರಣ ಕೃಷ್ಣನ ಮುಖಾಂತರ ಭಗವದ್ ಭಕ್ತರಾದಂತ ಎಲ್ಲ ದೇವತೆಗಳು ನಾವು ಕೇಳಿದ್ದನ್ನ ಕೊಡ್ತಾ ಇದ್ದಾರೆ ಅಂತ ನಮಗೆ ಅರ್ಥ ಆಗುವಾಗ ಕೃಷ್ಣನಲ್ಲೇ ನೇರವಾಗಿ ಕೇಳಲಿಕ್ಕೆ ಶುರು ಮಾಡ್ತೇವೆ. ಆದ ಕಾರಣ ಅಜ್ಞಾನ ತುಂಬಾ ಅಗತ್ಯ. ಮತ್ತು ಪರಮ ಪ್ರಭುವಿನ ಭಕ್ತಿ ಸೇವೆಯು ಸಂಪೂರ್ಣವಾಗಿ ಆಧ್ಯಾತ್ಮಿಕವಾದದ್ದು. ಭಗವದ್ಧಾಮಕ್ಕೆ ಹಿಂತಿರುಗಲು ಬಯಸುವ ಜೀವಿಗೆ ಪ್ರಾಪಂಚಿಕ ಬಯಕೆಗಳೇ ತೊಡಕುಗಳು. ಪ್ರಾಪಂಚಿಕ ಬಯಕೆಯಿಂದ ಯಾರಾದ್ರೂ ಜೀವಿ ಭಗವಂತನ ಭಕ್ತಿ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಅವನು ಸ್ವರ್ಗಕ್ಕೆ ಹೋಗಿ ವಾಪಸ್ ಬಂದು ಪುನಃ ಭಕ್ತಿ ಮಾಡಿ ಪುನಃ ಸ್ವರ್ಗಕ್ಕೆ ಹೋಗಿ ಹೀಗೆ ಆಗ್ತಾ ಇರ್ತದೆ. ಕೊನೆಗೆ ಸುಸ್ತಾಗಿ ಆಯ್ತಪ್ಪ ಇನ್ನು ಬೇಡ ಇದೆಲ್ಲ ಅಂತ ಹೇಳುವಾಗ ಆಮೇಲೆ ಗೋಲೋಕಕ್ಕೆ ಹೋಗುದು ಶುದ್ಧರಾದ ಮೇಲೆ. ನಾವೆಲ್ಲ ಒಂದು ಪ್ರೊಸೆಸ್ ಅಲ್ಲಿ ಇದ್ದೇವೆ. ಯಾವ ಪ್ರೊಸೆಸ್ ನಮಗೆ ಗೊತ್ತಿಲ್ಲ, ನಾವು ಎಲ್ಲಿದ್ದೇವೆ ಅಂತ ಹೇಳಿ ನಾವು ಆ ಪ್ರೊಸೆಸ್ ಅಲ್ಲಿ ಇದ್ದೇವೆ. ಆದರೆ ಯಾರು ಶುದ್ಧ ಭಕ್ತಿ ಮಾಡ್ತಾರೆ, ಶಿಲ ಪ್ರಭುಪಾದರು ಹೇಳಿದಂತಹ ನಿಯಮಗಳನ್ನು ಅನುಸಾರ ಮಾಡ್ತಾರೆ, ಅವರಿಗೆ 100% ಶ್ಯೂರ್ ಶಿಲ ಪ್ರಭುಪಾದರೆ ಕೊಡ್ತಾರೆ, ವಾಪಸ್
ಭಗವಂತನ ಧಾಮಕ್ಕೆ, ಅಂದ್ರೆ ಭಗವಂತನ ಭಕ್ತಿಯಲ್ಲಿ ನಿರಂತರ ತೊಡಗುವಿಕೆಗೆ ಆ ಸಂಶಯವೇ ಇಲ್ಲ, ಖಂಡಿತವಾಗಿ ನಿರಂತರವಾಗಿ ತೊಡಗ್ತಾರೆ ಅಂತೇಳಿ. ಆದುದರಿಂದ ಮಂದ ಬುದ್ಧಿಯವರು ಬಯಸುವ ಪ್ರಾಪಂಚಿಕ ಲಾಭಗಳನ್ನು ಭಗವಂತನ ಪರಿಶುದ್ಧ ಭಕ್ತನಿಗೆ ಕೊಡಲಾಗುವುದಿಲ್ಲ. ಮಂದ ಬುದ್ಧಿಯವರು ಭಗವಂತನಲ್ಲಿ ಕೇಳಿದ್ರೆ ಅವರು ಕೊಡ್ತಾರೆ ದೇವರು, ಯಾಕಂತಂದ್ರೆ ಮೇಲೆ ಹೋಗಿ ಬರ್ಲಿ ಅಂತೇಳಿ. ಆದ್ರೆ ಸ್ವಲ್ಪ ಬುದ್ಧಿವಂತರ ಅದನ್ನು ಕೇಳಿದ್ರೆ ಕೊಡುದಿಲ್ಲ ಭಗವಂತ. ಈಗ ಧ್ರುವ ಮಹಾರಾಜರು ಚಿಕ್ಕ ಹುಡುಗ ಇರುವಾಗ ಅವರಿಗೆ ಮಂದ ಬುದ್ಧಿ ಇತ್ತು ಅಲ್ವಾ, ನನಗೆ ರಾಜ್ಯ ಬೇಕೇ ಬೇಕು ಅಂತ ಹೇಳಿ ಅವರು ಶತಪಥ ಮಾಡಿ ಕಾಡಿಗೆ, ಅಮ್ಮ ಹೇಳಿದ ಹಾಗೆ ತಾಯಿ ಸುನೀತಿ ಹೇಳಿದ ಹಾಗೆ ಕಾಡಿಗೆ ಹೋದ್ರು 5 ವರ್ಷ ಬಾಲಕನಾಗಿರುವಾಗ. ಅಲ್ಲಿ ನಾರದ ಮುನಿಗಳು ಗುರುಗಳಾಗಿ ಸಿಕ್ಕಿದಾಗ ಬುದ್ಧಿ ಬಂದು ಆ ಸಾಧನೆ ಮಾಡುವಾಗ ಭಗವಂತನ ಸಾಕ್ಷಾತ್ಕಾರ ಆಗುವಾಗ ಏನು ಬೇಡ ಅಂತ ಹೇಳಿದ್ರು. ಆದ್ರೆ ಕೃಷ್ಣ ಏನು ಮಾಡಿದ? ಕೊಟ್ಟ. ಯಾಕೆ ಕೊಟ್ಟ? ಅವರು ರೆಸ್ಪಾನ್ಸಿಬಲ್ ಇಲ್ಲದವರಿಗೆ ಕೊಡುದಿಲ್ಲ. ಯಾಕೆ ಆಗ್ತದೆ? ಇಲ್ಲದವರು ಪುನಃ ಇಂದ್ರಿಯ ತೃಪ್ತಿಗೆ ಬೀಳ್ತಾರೆ, ಪುನಃ ಮೇಲೆ ಕೆಳಗೆ ಹೋಗ್ತಾ ಇರ್ತಾರೆ. ಅದಹ ಊಪರ್ ನೀಚೆ, ಮೇಲೆ ಕೆಳಗೆ ಆಗ್ತಾ ಇರ್ತೇವೆ. ಆದ ಕಾರಣ ಭಗವಂತ ಮಂದ ಬುದ್ಧಿಯವರಿಗೆ ಕೊಡುದಿಲ್ಲ. ಅಂದ್ರೆ ಮಂದ ಬುದ್ಧಿಯವರಿಗೆ ಕೊಡ್ತಾರೆ ಮೇಲೆ ಕೆಳಗೆ ಹೋಗಿ ಸುಸ್ತಾಗ್ಲಿ ಅಂತ ಹೇಳಿ. ಸುಸ್ತಾದ ಮೇಲೆ ಆದ್ರೂ ನೆನಪಾಗ್ತದೆ. ಆದ್ರೆ ಬುದ್ಧಿ ಇದ್ದವರಿಗೆ ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ, ಈ ಮಂದ ಬುದ್ಧಿಯವರು ಪರಮಪ್ರಭುವಿನ ಭಕ್ತಿ ಸೇವೆಗಿಂತ ಐಹಿಕ ಜಗತ್ತಿನ ದೇವತೆಯ ಪೂಜೆಯಲ್ಲಿ ಒಲವನ್ನು ತೋರಬಹುದು. ಜನರಲಿ ಹಾಗೆಯೇ ಆಗುದು. ಬಾಲಿ ಅಪರೂಪ ಮಂದ ಬುದ್ಧಿಯವರು ಭಗವಂತನ ಶರಣಾಗುದು. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗ್ತೇನೆ. ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಂ ಅಪಿ. ಅಂತವತ್ತು ಫಲಂ ತೇಷಾಂ, ಈ ಅನ್ಯ ದೇವತೆಗಳ ಪೂಜಾ ಕೈಂಕರ್ಯಗಳನ್ನು ಮಾಡಿ ಯಾವುದಾದ್ರೂ ಫಲ ಅಪೇಕ್ಷೆ ಇದ್ರೆ ಆ ಫಲ ಏನಾಗ್ತದೆ? ಕೊನೆಗೆ ಅದಕ್ಕೆ ಅಂತ ಇದೆ. ಅದು ಪರ್ಮನೆಂಟ್ ಅಲ್ಲ. ಅವರು ಕೊಟ್ಟಂತಹ ಫಲ ಪರ್ಮನೆಂಟ್ ಅಲ್ಲ. ರಾವಣ ಏನು ಕೇಳಿದ್ರು? 10 ತಲೆ ಬೇಕು ಅಂತ ಕೇಳಿದ್ರ ಏನೋ, ಅಥವಾ ಲಂಕೆಯಲ್ಲಿ ಸಂಪೂರ್ಣ ಚಿನ್ನ ಇರ್ಲಿ ಅಂತ ಕೇಳಿರಬಹುದು, ಅಥವಾ ಈ ರೀತಿಯಲ್ಲಿ ಅಸುರರು 10 ಕೈ ಬೇಕು, ತಲೆ ಬೇಕು, ಸಾಯ್ಲೇಬಾರದು, ಈ ರೀತಿಯದೆಲ್ಲ ಕೇಳುದು. ಅದಕ್ಕೆಲ್ಲ ಖಂಡಿತವಾಗಿ ಅಂತ. ಯಾರಾದ್ರೂ ಸಾಯದೇ ಇರ್ಲಿಕ್ಕೆ ಸಾಧ್ಯ? ಈ ದೇಹ ಸಾಯದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನ್ ಹೇಳಿದೆ? ಸಾಧ್ಯವೇ ಇಲ್ಲ ಸಾಯದೇ ಇರುವಂಥದ್ದು. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಂತ ಬರ್ತದೆ ಮುಂದೆ 14ನೇ ಯಾವ ಚಾಪ್ಟರ್ ಅಲ್ಲಿ? 14, 13 ಜ್ಞಾನ ಜ್ಞೇಯ ಎಲ್ಲ ಬರುವಂತಹ ಅಧ್ಯಾಯ. ಯಾರಿಗಾದ್ರೂ ನೆನಪಿದ್ಯಾ? ಇದು ಜ್ಞಾನ. ಏನೇ ಇರ್ಲಿ, ಅಂತವತ್ತು ಫಲಂ ತೇಷಾಂ ತದ್ ಭವತಿ ಅಲ್ಪ ಮೇಧಸಾಂ ದೇವಾನ್ ದೇವ ಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಶಿಲಪ್ರಭುಪಾದರದ್ದು ಅನುವಾದ ಓದೋಣ. ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜಿಸುತ್ತಾರೆ. ನೋಡಿ, ನೇರ ಅಲ್ಲಿ ಇರುವಂತದನ್ನೇ ಬರಿತಾ ಇರುವಂತದ್ದು. ಅಂತವತ್ತು ಫಲಂ ತೇಷಾಂ ತದ್ಭವತಿ ಅಲ್ಪಮೇಧಸಾಂ. ಅಲ್ಪಮೇಧಸಾಂ ಅಂತ ಹೇಳಿದ್ರೆ ಕಮ್ಮಿ ಬುದ್ಧಿ ಇರುವವರು. ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪಕಾಲದ್ದು. ಅಲ್ಪಕಾಲದ್ದು, ಮಿತವಾದದ್ದು. ಲಿಮಿಟೆಡ್, ಅನ್ಲಿಮಿಟೆಡ್ ಅಲ್ಲ. ಕೇಳಿದ್ದೆಲ್ಲ ಸಿಗುದಿಲ್ಲ ಅಂತ ಅರ್ಥ. ನನಗೆ ಭಗವದ್ಧಾಮಕ್ಕೆ ಅಂದ್ರೆ ಅವರಲ್ಲಿ ಇಲ್ಲದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಮಿತವಾದ್ದು. ಅಲ್ಪಕಾಲದ್ದು, ಪರ್ಮನೆಂಟ್ ಅಲ್ಲ, ಎಷ್ಟೋ ಸ್ವಲ್ಪ ದಿವಸ ಭೋಗಿಸಿದ ಮೇಲೆ ಅದು ಮುಗಿತ್ತದೆ ಅಂತ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ. ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮ ಲೋಕವನ್ನು ಮುಟ್ಟುವರು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ. ಅದೆಲ್ಲಿರುವುದು? ಅದು ಭೂಲು ಅಂದ್ರೆ 14 ಪ್ಲಾನೆಟರಿ ಸಿಸ್ಟಮ್ ಅಲ್ಲೇ ಇರುವಂತದ್ದು. ಅದ ಕಾರಣ ಅಲ್ಲಿವರೆಗೆ ಹೋಗ್ಬೋದು ಅಷ್ಟೇ. ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮ ಲೋಕವನ್ನು ಮುಟ್ಟುವರು. ಭಾವಾರ್ಥ. ಭಗವದ್ಗೀತೆಯ ಕೆಲವು ವ್ಯಾಖ್ಯಾನಕಾರರು ದೇವತೆಯೊಬ್ಬನನ್ನು ಪೂಜಿಸುವವರು ಪರಮ ಪ್ರಭುವನ್ನು ಮುಟ್ಟಬಹುದು ಎಂದು ಹೇಳುತ್ತಾರೆ. ಇದು ತುಂಬಾ ಇಂಪಾರ್ಟೆಂಟು. ಇದನ್ನು ಸ್ವಲ್ಪ ಗಮನವಿಟ್ಟು ಕೇಳೋಣ. ಭಗವದ್ಗೀತೆಯ ಕೆಲವು ವ್ಯಾಖ್ಯಾನಕಾರರು ದೇವತೆಯೊಬ್ಬನನ್ನು ಪೂಜಿಸುವವರು ಅಂದ್ರೆ ದೇವತೆಯ ಪೂಜೆ ಯಾರು ಮಾಡ್ತಾರೆ ಅವರು ಪರಮ ಪ್ರಭುವನ್ನು ಮುಟ್ಟಬಹುದು ಎಂದು ಹೇಳುತ್ತಾರೆ.
ಅಂದ್ರೆ ಯಥಾ ಮತ್ಯಃ ಅಂದ್ರೆ ಯಾವ ದಾರಿಯಲ್ಲಿ ಹೋದ್ರೂ ಒಂದೇ ಕಡೆ ತಲುಪುದು ಅಂತ. ಇಲ್ಲಿ ಆದ್ರೂ ಹೋಗುವ, ಅಲ್ಲಿ ಆದ್ರೂ ಹೋಗು, ಎಲ್ಲಿ ಆದ್ರೂ ಹೋಗು, ಒಂದೇ ಕಡೆ ತಲುಪುದು ಅಂತ ಕೆಲವು ವ್ಯಾಖ್ಯಾನಕಾರರು ಹೇಳ್ತಾರೆ. ಆದರೆ ದೇವತೆಗಳನ್ನು ಪೂಜಿಸುವವರು ವಿವಿಧ ದೇವತೆಗಳು ನೆಲೆಸಿರುವ ಬೇರೆ ಬೇರೆ ಗ್ರಹಗಳಿಗೆ ಹೋಗುವರೆಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಉದಾಹರಣೆಗೆ ಸೂರ್ಯ ದೇವತೆಯನ್ನು ಪೂಜೆ ಮಾಡುವವನು ಸೂರ್ಯನನ್ನು ಪಡೆಯುತ್ತಾನೆ, ಮತ್ತು ಚಂದ್ರ ದೇವತೆಯನ್ನು ಪೂಜೆ ಮಾಡುವವನು ಚಂದ್ರನನ್ನು ಪಡೆಯುತ್ತಾನೆ. ಅಂದ್ರೆ ಚಂದ್ರಲೋಕಕ್ಕೆ ಹೋಗ್ತಾನೆ, ಸೂರ್ಯಲೋಕಕ್ಕೆ ಹೋಗುತ್ತಾನೆ. ಹೀಗೆಯೇ ಯಾರಾದರೂ ಇಂದ್ರನಂತಹ ದೇವತೆಯನ್ನು ಪೂಜೆ ಮಾಡಲು ಬಯಸಿದರೆ ಆತನು ಆ ನಿರ್ದಿಷ್ಟ ದೇವತೆಯ ಲೋಕಕ್ಕೆ ಹೋಗುತ್ತಾನೆ, ಸ್ವರ್ಗ ಲೋಕಕ್ಕೆ ಹೋಗ್ತಾನೆ. ಇಂದ್ರ ದೇವತೆ ಇರುವಂತಹ ಯಾವ ದೇವತೆಯನ್ನು ಪೂಜಿಸಿದರೂ ಪ್ರತಿಯೊಬ್ಬನೂ ದೇವೋತ್ತಮ ಪರಮ ಪುರುಷನನ್ನು ಮುಟ್ಟುವನೆಂಬುದು ಸರಿಯಲ್ಲ. ಗ್ಯಾರಂಟಿ ಏನಿಲ್ಲ, ಶೂರ್ ಅಲ್ಲ, ಸಾಧ್ಯವೇ ಇಲ್ಲ. ಅದನ್ನು ಇಲ್ಲಿ ನಿರಾಕರಿಸಿದೆ. ದೇವತೆಗಳನ್ನು ಪೂಜಿಸುವವರು ಐಹಿಕ ಜಗತ್ತಿನಲ್ಲಿ ಬೇರೆ ಬೇರೆ ಲೋಕಗಳಿಗೆ ಹೋಗುತ್ತಾರೆ, ಐಹಿಕ ಜಗತ್ತಿನಲ್ಲಿ. ಆದರೆ ಪರಮಪ್ರಭುವಿನ ಭಕ್ತನು ದೇವೋತ್ತಮ ಪರಮ ಪುರುಷನ ಪರಮ ಲೋಕಕ್ಕೆ ನೇರವಾಗಿ ಹೋಗುತ್ತಾನೆ. ದೇವತೆಗಳು ಪರಮಪ್ರಭುವಿನ ದೇಹದ ಬೇರೆ ಬೇರೆ ಭಾಗಗಳಾದರೆ ಅವನ್ನು ಪೂಜಿಸಿದರೂ ಅದೇ ಗುರಿಯನ್ನು ಸಾಧಿಸಲು ಸಾಧ್ಯವಾಗಬೇಕು ಎಂದು ವಾದ ಹೂಡಬಹುದು. ದೇವತೆಗಳು ಪರಮಪ್ರಭುವಿನ ದೇಹದ ಬೇರೆ ಬೇರೆ ಭಾಗಗಳಾದರೆ ಅವರನ್ನು ಪೂಜಿಸಿದರೂ ಅದೇ ಗುರಿಯನ್ನು ಸಾಧಿಸಲು ಸಾಧ್ಯವಾಗಬೇಕು ಎಂದು ವಾದ ಹೂಡಬಹುದು. ಆದರೆ ದೇವತೆಗಳನ್ನು ಪೂಜಿಸುವವರು ಅಷ್ಟು ಬುದ್ಧಿವಂತರಲ್ಲ, ಏಕೆಂದರೆ ದೇಹದ ಯಾವ ಭಾಗಕ್ಕೆ ಆಹಾರವನ್ನು ಕೊಡಬೇಕು ಎನ್ನುವುದು ಅವರಿಗೆ ತಿಳಿದಿಲ್ಲ. ಅವರಲ್ಲಿ ಕೆಲವರು ಎಷ್ಟು ದಡ್ಡರೆಂದರೆ ಅವರು ಅನೇಕ ಭಾಗಗಳಿಗೆ ಮತ್ತು ಆಹಾರವನ್ನು ಒದಗಿಸಲು ಅನೇಕ ರೀತಿಗಳಿವೆ ಎಂದು ವಾದಿಸುತ್ತಾರೆ. ಇದನ್ನು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಈಗ ನಮ್ಗೆ ಇಡೀ ದೇಹಕ್ಕೆ ನರಿಶ್ಮೆಂಟ್ ಸಿಗ್ಬೇಕು, ಅಂದ್ರೆ ಶಕ್ತಿ ಸಿಗ್ಬೇಕು ಅಂತ ಹೇಳಿದ್ರೆ, ಶಕ್ತಿ ಆಮೇಲೆ ದೃಢತೆ ಸಿಗ್ಬೇಕು ಅಂತ ಹೇಳಿದ್ರೆ ಎಲ್ಲಿ ಕೊಡ್ಬೇಕು ಆಹಾರ? ಬಾಯಿಯ ಮುಖಾಂತರ ಹೊಟ್ಟೆಗೆ ಕೊಡ್ಬೇಕು. ಕಿವಿಯ ಮುಖಾಂತರ, ಕಣ್ಣಿನ ಮುಖಾಂತರ, ಮೂಗಿನ ಮುಖಾಂತರ ಕೊಡ್ಲಿಕ್ಕೆ ಆಗುದಿಲ್ಲ, ಸಾಧ್ಯವೇ ಇಲ್ಲ. ಬಾಯಿಯ ಮುಖಾಂತರ ಅಲ್ವಾ ಹೊಟ್ಟೆಗೆ ಹೋಗ್ಬೇಕು. ಆದ್ರೆ ಬಾಯಿಯಿಂದ ಹೊಟ್ಟೆವರೆಗೆ ಇರೋ ಒಂದು ಅಂಗವನ್ನ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತಾರೆ. ಅದಕ್ಕೆ ಮೆಡಿಕಲ್ ಅಲ್ಲಿ ಏನ್ ಹೇಳ್ತಾರೆ? ಮೆಡಿಕಲ್ ಯಾರಾದ್ರೂ ಗೊತ್ತಾ? ಎಲಿಮೆಂಟ್ರಿ ಕೆನಾಲ್. ಇಲ್ಲ, ಅಂದ್ರೆ ಅದು ಹೊರಗೆ ಹೋಗೋ ಚಾನೆಲ್. ಇಲ್ಲಿ ಬಾಯಿಯಿಂದ ಹೊಟ್ಟೆವರೆಗೆ ಈಸೋಫೆಗಸ್. ಡೈಜೆಸ್ಟಿವ್ ಈಸೋಫೆಗಸ್ ಆದ್ರೆ ಈಸೋಫೆಗಸ್ ಕರೆಕ್ಟ್. ಬಾಯಿಯಿಂದ ಹೊಟ್ಟೆವರೆಗೆ ಇರೋ ಏನೇ ಇರ್ಲಿ ಅದೊಂದು ಸಿಸ್ಟಮ್. ಆ ಸಿಸ್ಟಮ್ಗೆ ಕೊಟ್ರೆ ಮಾತ್ರ. ಕೆಲವರು ಹೇಳ್ಬೋದು, ಇಲ್ಲ ನನಗೆ ಹುಷಾರಿಲ್ಲ, ಆಗ ಮೂಗಿಂದ ಟ್ಯೂಬ್ ಹಾಕ್ತೇನೆ ಅಥವಾ ಕಿವಿಯಿಂದ ಟ್ಯೂಬ್ ಹಾಕ್ತೇನೆ, ಏನೇನೋ ಹೇಳ್ಬೋದು ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ. ಅಷ್ಟು ಮೂರ್ಖರಾಗುದು ನಾವು ಅಂತ. ಎಲ್ಲಿಂದ ಮೂಗಿಂದ ಕೊಟ್ಟರು ಕೂಡ ಅದರ ಉದ್ದೇಶ ಏನು? ಹೊಟ್ಟೆಗೆ ತಲುಪಬೇಕು ಅಂತ. ಹೊಟ್ಟೆ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್. ಯಥಾ ತರೋರ್ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂದ ಭುಜೋಪಶಾಖಾಃ ಪ್ರಾಣಾಪಹಾರಾಚ್ಚ ತಥೈವ ಅನ್ಯಃ. ಆಮೇಲೆ ಎಲ್ಲ ದೇವತೆಗಳು, ಎಲ್ಲ ಜೀವಿಗಳು ಕೃಷ್ಣನ ಸೇವೆ ಮಾಡಿದ್ರೆ ತೃಪ್ತರಾಗ್ತಾರೆ ಅಂತ ಹೇಳಿದ ಉದ್ದೇಶ ಇದೆ. ಅದನ್ನ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದವರಿಗೆ ಬೇರೆ ಬೇರೆ ಕಾರಣಗಳಿಂದ ಅವರು ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಇದು ಕಾಮನ್ ಸೆನ್ಸ್, ಏಕೆಂದರೆ ದೇಹದ ಯಾವ ಭಾಗಕ್ಕೆ ಆಹಾರವನ್ನು ಕೊಡಬೇಕು ಎನ್ನುವುದು ಅವರಿಗೆ ತಿಳಿದಿಲ್ಲ. ಅವರಲ್ಲಿ ಕೆಲವರು ಎಷ್ಟು ದಡ್ಡರೆಂದರೆ ಅವರು ಅನೇಕ ಭಾಗಗಳಿಗೆ ಮತ್ತು ಆಹಾರವನ್ನು ಒದಗಿಸಲು ಅನೇಕ ರೀತಿಗಳಿವೆ ಎಂದು ವಾದಿಸುತ್ತಾರೆ. ಇದು ಅಷ್ಟೇನು ಸರಿಯಾದುದಲ್ಲ. ಕಿವಿಗಳ ಮೂಲಕ ಅಥವಾ ಕಣ್ಣುಗಳ ಮೂಲಕ ದೇಹಕ್ಕೆ ಆಹಾರವನ್ನು ಕೊಡಲು ಯಾರಿಗಾದರೂ ಸಾಧ್ಯವೇ? ದೇವತೆಗಳು ಪರಮ ಪ್ರಭುವಿನ ದೇಹದ ವಿರಾಟ್ ರೂಪ, ವಿಶ್ವರೂಪದ ವಿವಿಧ ಭಾಗಗಳು ಎಂದು ಅವರಿಗೆ ತಿಳಿದಿಲ್ಲ. ಅಂತಹವರು ತಮ್ಮ ಅಜ್ಞಾನದಿಂದ ಪ್ರತಿಯೊಬ್ಬ ದೇವತೆಯು ಒಬ್ಬ ದೇವರು ಮತ್ತು ಪರಮ ಪ್ರಭುವಿಗೆ ಪ್ರತಿಸ್ಪರ್ಧಿ ಎಂದು ನಂಬುತ್ತಾರೆ. ತುಂಬಾ ಡೇಂಜರಸ್ ಇದು. ಶಿವಸ್ಯ ಶ್ರೀ ವಿಷ್ಣೋರ್ ಇಹ ಗುಣನಾಮಾದಿ ಸಕಲಂ ಧಿಯಾ ಭಿನ್ನಂ ಪಶ್ಯೇ ಸಕಲು ಹರಿನಾಮ ಅಹಿತಕರಃ. ಯಾರು ಎಲ್ಲ ದೇವತೆಗಳನ್ನ, ಭಗವಂತನನ್ನ ಒಂದೇ ಸಮಾನವಾಗಿ ನೋಡುತ್ತಾರೆ, ಅಥವಾ ಪ್ರತಿಯೊಂದು ದೇವತೆಯು ಭಗವಂತನ ಸಮಾನರು,
ಭಗವಂತ ಇಲ್ಲದಿದ್ರು ಪರವಾಗಿಲ್ಲ, ಪ್ರತಿಯೊಬ್ಬ ದೇವತೆ ಅದೇ ಶಕ್ತಿ ಇದೆ ಅಂತ ಯಾರು ತಿಳ್ಕೊಳ್ತಾರೆ ಅಂತವರು ಯಾರು? ಅಂತವರು ಮಹಾಮೂರ್ಖರು, ಪಾಷಂಡಿಗಳು ಅಂತ ಹೇಳ್ತಾರೆ. ಪಾಷಂಡಿಗಳು ಅಂತ. ಆದ ಕಾರಣ ನಾವು ಪಾಷಂಡಿಗಳಾಗಬಾರದು. ಇದು ಕಾಮನ್ ಸೆನ್ಸ್ ಇರುವವರಿಗೆ ಯಾರಿಗೂ ಅರ್ಥ ಆಗ್ತದೆ. ಇದಕ್ಕೆ ಅಷ್ಟೇನು ಜ್ಞಾನ ಅಗತ್ಯ ಇಲ್ಲ. ಅಂತಹವರು ತಮ್ಮ ಅಜ್ಞಾನದಿಂದ ಪ್ರತಿಯೊಬ್ಬ ದೇವತೆಯು ಒಬ್ಬ ದೇವರು ಮತ್ತು ಪರಮ ಪ್ರಭುವಿಗೆ ಪ್ರತಿಸ್ಪರ್ಧಿ ಎಂದು ನಂಬುತ್ತಾರೆ. ಆದ ಕಾರಣ ಎಲ್ಲೆಲ್ಲಿ ಕೃಷ್ಣನನ್ನು ಹೇಳಿದ್ದಾರೆ ಅಲ್ಲೆಲ್ಲ ಭಗವಾನ್ ಅಂತ ಇದೆ. ಬೇರೆ ಎಲ್ಲ ಕಡೆ ಏನ್ ಹೇಳಿದ? ದೇವಿ ಉವಾಚ, ಈ ರೀತಿಯಲ್ಲಿ ಅರ್ಜುನ ಉವಾಚ, ಈ ರೀತಿಯಲ್ಲಿ ಹೇಳಿದೆ. ಭಗವಂತ ಎಲ್ಲೆಲ್ಲಿ ಬಂದಿದ್ದಾನೆ, ಆಗ ಕೆಲವೊಂದು ಸಲ ಭಗವಂತನ ಭಕ್ತರಿಗೆ ಕೂಡ ಇದು ಬಂದಿದೆ. ಭಗವಂತನ ಭಕ್ತರಿಗೆ ಕೂಡ ಭಗವಾನ್ ಅಂತ ಕರೀತಾರೆ. ಆದ್ರೆ ಭಾರಿ ಅಪರೂಪ. ದೇವತೆಗಳಷ್ಟೇ ಪರಮ ಪ್ರಭುವಿನ ಭಾಗಗಳಲ್ಲ. ಸಾಮಾನ್ಯ ಜೀವಿಗಳು ಹೀಗೆ ಭಾಗಗಳೇ ಹೌದು. ಶ್ರೀಮದ್ ಭಾಗವತದಲ್ಲಿ ಬ್ರಾಹ್ಮಣರು ಪರಮ ಪ್ರಭುವಿನ ತಲೆ, ಕ್ಷತ್ರಿಯರು ಅವನ ತೋಳುಗಳು, ವೈಶ್ಯರು ಅವನ ನಡು, ಶೂದ್ರರು ಅವನ ಕಾಲುಗಳು ಮತ್ತು ಎಲ್ಲರೂ ಬೇರೆ ಬೇರೆ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ ಎಂದು ಹೇಳಿದೆ. ನೋಡಿ, ಇಲ್ಲಿ ಬಂತಲ್ಲ, ಎಷ್ಟು ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಬ್ರಾಹ್ಮಣರು ತಲೆ, ಕ್ಷತ್ರಿಯರು ತೋಳುಗಳು, ಹೃದಯ, ಎದೆ ಭಾಗ, ವೈಶ್ಯರು ಸೊಂಟ, ಶೂದ್ರರು ಕಾಲುಗಳು. ಯಾವ್ದಾದ್ರು ಒಂದು ಇಲ್ಲದ್ರೆ ಭಗವಂತನ ದೇಹ ಕಂಪ್ಲೀಟ್ ಆಗ್ತದಾ? ಇದು ವಿಶ್ವರೂಪದ ದರ್ಶನ. ವಿಶ್ವರೂಪ ಕಂಪ್ಲೀಟ್ ಆಗ್ತದಾ? ಇಲ್ಲ. ಕಂಪ್ಲೀಟ್ ಆಗ್ಬೇಕಿದ್ರೆ ಎಲ್ಲವೂ ಬೇಕು. ಆದ ಕಾರಣ ಇದನ್ನು ಪರಿಪಾಲನೆ ಮಾಡದೆ ಎಸ್ಕೇಪ್ ಆಗುವವರು ಏನ್ ಹೇಳ್ತಾರೆ? ಮೂರ್ಖರು ಅಂತ ಹೇಳ್ತಾರೆ ಶಾಸ್ತ್ರ. ಎಲ್ಲರೂ ಬೇರೆ ಬೇರೆ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ ಎಂದು ಹೇಳಿದೆ. ಸನ್ನಿವೇಶ ಏನೇ ಇರಲಿ, ದೇವತೆಗಳು ತಾನು ಪರಮ ಪ್ರಭುವಿನ ವಿಭಿನ್ನ ಅಂಶಗಳು ಎಂದು ಮನುಷ್ಯನು ತಿಳಿದಿದ್ದರೆ ಅವನ ಜ್ಞಾನವು ಪರಿಪೂರ್ಣ. ಆದರೆ ಇದು ಅವನಿಗೆ ಅರ್ಥವಾಗದಿದ್ದರೆ ಅವನು ದೇವತೆಗಳು ವಾಸಿಸುವ ಬೇರೆ ಬೇರೆ ಲೋಕಗಳಿಗೆ ಹೋಗುತ್ತಾನೆ. ಭಕ್ತನು ತಲುಪುವ ಗುರಿಯೂ ಇದಲ್ಲ. ಭಕ್ತನ ಗುರಿ ಯಾವುದು ನಮಗೆಲ್ಲ ಗೊತ್ತು. ದೇವತೆಗಳ ವರಗಳಿಂದ ಪಡೆದ ಫಲಗಳು ನಾಶವಾಗುವಂತಹವು. ಏಕೆಂದರೆ ಐಹಿಕ ಜಗತ್ತಿನಲ್ಲಿ ಲೋಕಗಳು, ದೇವತೆಗಳು ಮತ್ತು ಅವರನ್ನು ಪೂಜಿಸುವವರು ಎಲ್ಲಕ್ಕೂ ನಾಶ ಉಂಟು. ಆದುದರಿಂದ ಈ ಶ್ಲೋಕದಲ್ಲಿ ದೇವತೆಗಳನ್ನು ಪೂಜಿಸಿ ಪಡೆಯುವ ಫಲಗಳೆಲ್ಲ ನಾಶವಾಗುತ್ತವೆ. ಆದುದರಿಂದ ಇಂತಹ ಪೂಜೆಯನ್ನು ಕಡಿಮೆ ಬುದ್ಧಿಯ ಜೀವಿಗಳು ಮಾಡುತ್ತಾರೆ ಎಂದು ಸ್ಪಷ್ಟವಾಗಿ ಹೇಳಿದೆ. ಕೃಷ್ಣ ಪ್ರಜ್ಞೆಯಲ್ಲಿ ಪರಮ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾದ ಪರಿಶುದ್ಧ ಭಕ್ತನು ನಿತ್ಯ ಜ್ಞಾನಾನಂದವನ್ನು ಸಾಧಿಸುವುದರಿಂದ ಅವನ ಸಾಧನೆಗಳು ಮತ್ತು ದೇವತೆಗಳ ಸಾಮಾನ್ಯ ಆರಾಧಕನ ಸಾಧನೆಗಳು ಬೇರೆ ಬೇರೆಯಾಗಿರುತ್ತವೆ. ಕೃಷ್ಣ ಪ್ರಜ್ಞೆಯಲ್ಲಿ ಪರಮ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾದ ಪರಿಶುದ್ಧ ಭಕ್ತನು ನಿತ್ಯ ಜ್ಞಾನ ಆನಂದವನ್ನು ಸಾಧಿಸುವುದರಿಂದ ಅವನ ಸಾಧನೆಗಳು ಮತ್ತು ದೇವತೆಗಳ ಸಾಮಾನ್ಯ ಆರಾಧಕನ ಸಾಧನೆಗಳು ಬೇರೆ ಬೇರೆಯಾಗಿರುತ್ತವೆ. ಯಾಕೆಂದ್ರೆ ದೇವತೆಗಳ ಸಾಮಾನ್ಯ ಕೊಟ್ಟದ್ದು ಯಾಕೆ ಅಂತ ಹೇಳಿದ್ರೆ ಆ ಆರಾಧನೆ ಭೌತಿಕ ಆರಾಧನೆ. ಯಾಕೆಂದ್ರೆ ಅಲ್ಲಿ ಕೃಷ್ಣನ ಯೋಚನೆ ಇಲ್ಲ. ಕೃಷ್ಣ ಅಂತ ಹೇಳಿದ್ರೆ ಮಾತ್ರ ಅಲ್ಲಿ ಸಿಗುವಂಥದ್ದು ಭಕ್ತಿ. ಇಲ್ಲಿರುವಂಥದ್ದು ಭಕ್ತಿ ಅಲ್ಲ. ಇಲ್ಲಿರುವಂಥದ್ದು ಏನು? ಗಿವ್ ಅಂಡ್ ಟೇಕ್ ಮೆಕ್ಯಾನಿಸಮ್. ಗಿವ್ ಅಂಡ್ ಟೇಕ್ ಅಂದ್ರೆ ಏನು? ವಿನಿಮಯ ಇಲ್ಲಿ ನಡೆಯುವಂಥದ್ದು, ಎಕ್ಸ್ಚೇಂಜ್ ನಡೀತಾ ಇರುವಂಥದ್ದು ಇಲ್ಲಿ. ಆದ ಕಾರಣ ಇದಕ್ಕೆ ಆಧ್ಯಾತ್ಮಿಕತೆಯ ಸ್ವಲ್ಪ ಕೂಡ ನಂಟೇ ಇಲ್ಲ. ಆದರೆ ಭಕ್ತಿ ಸೇವೆಯಲ್ಲಿ ಬರೀ ಆಧ್ಯಾತ್ಮಿಕ ನಂಟೆ ಇರುವುದು. ಯಾಕೆಂದ್ರೆ ಭಗವನ್ ನಾಮ ಅಂತ ಹೇಳಿದ್ರೆ ಆಧ್ಯಾತ್ಮಿಕತೆ, ಭಗವತ್ ಸೇವೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕತೆ. ಯಾಕೆ ಅಂತ ಹೇಳಿದ್ರೆ ಅದೊಂದೇ ಆಧ್ಯಾತ್ಮಿಕ. ನಾವೆಲ್ಲ ಅದರ ಅಂಗ ಆದ ಕಾರಣ ನಾವು ಕೂಡ ಆಧ್ಯಾತ್ಮಿಕ. ದೇವತೆಗಳು ಕೂಡ ಆಧ್ಯಾತ್ಮಿಕ ಆಗುದು ಯಾವಾಗ ಅಂತ ಹೇಳಿದ್ರೆ ಅದು ಅಂಗ ಆಗಿರುವಾಗ. ಆದ್ರೆ ಇಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಏನು ಪ್ರಾಬ್ಲಮ್? ನಮ್ಮ ಉದ್ದೇಶ ಆಧ್ಯಾತ್ಮಿಕ ಅಲ್ಲ ಇರುವಂತದ್ದೇ ಪ್ರಾಬ್ಲಮ್. ಅದೇ ಸೇಮ್ ನಮ್ಮ ಉದ್ದೇಶ ಆಧ್ಯಾತ್ಮಿಕ ಅಲ್ಲದೆ ಭಗವಂತನ ಕಡೆಗೆ ಹೋದ್ರೆ ಅದು ಕೂಡ ಶ್ರೇಷ್ಠ ಅಲ್ಲ. ಆದರೆ ಅಲ್ಲಿರುವಂಥದ್ದು ಸಂಪೂರ್ಣ ಆಧ್ಯಾತ್ಮಿಕ ಆದ ಕಾರಣ ಅದು ಈ ಒಂದು ಕಲ್ಮಶಗಳನ್ನ ಸಂಪೂರ್ಣವಾಗಿ ಭಸ್ಮ ಮಾಡಿ ಮುಂದೆ ಭಗವಂತನ ಸೇವೆಯಲ್ಲಿ ಸದಾ ತೊಡಗುವಂತೆ ಮಾಡುವಂತ ಶಕ್ತಿ ಇದೆ ಅದಕ್ಕೆ. ಆದ್ರೆ ಅದು ಇಲ್ಲಿ ಇಲ್ಲ, ದೇವತೆಗಳಲ್ಲಿ ಇಲ್ಲ. ನೀವು ಫೋಕಸ್ ಮಾಡಿ ಕೇಳಿದ್ದೀರಿ ಅನ್ಕೊಳ್ತೇನೆ. ಪರಮ ಪ್ರಭು ಅಮಿತನಾದವನು, ಅವನ ಕೃಪೆಯೂ ಅಮಿತ, ಅವನ ಕರುಣೆಯೂ ಅಮಿತ. ಆದುದರಿಂದ ಪರಮ ಪ್ರಭು ತನ್ನ ಪರಿಶುದ್ಧ ಭಕ್ತನಿಗೆ ತೋರುವ ಕರುಣೆಗೆ ಮಿತಿ ಇಲ್ಲ. ಈಗ ನಮಗೆಲ್ಲರಿಗೂ, ನೀವು ಹೆಚ್ಚಿನವರೆಲ್ಲರೂ ಈ ರೀತಿಯ ಪೂಜೆ ಪುನಸ್ಕಾರ ಮಾಡಿದ್ದೇವೆ. ನಮಗೆ ಪ್ರಭುಪಾದರ ಮುಖಾಂತರ ಕೃಷ್ಣ ಕೊಡ್ತಾ ಇರುವ ಕರುಣೆಯೇ ಇದನ್ನ ಜ್ಞಾನ ಅಂತ ಹೇಳ್ತಾರೆ. ಈ ಕರುಣೆಯಿಂದಾಗಿ ನಮಗೆ ಅರ್ಥ ಆಗ್ತಾ ಇರೋದು. ಇಲ್ಲರೆ ಹೇಗೆ ಅರ್ಥ ಆಗ್ತಿತ್ತು ನಮಗೆ?
ಕ್ಲಿಯರ್ ಆಗಿ ಅರ್ಥ ಮಾಡ್ಲಿಕ್ಕೆ ಭಗವಂತನೇ ಪ್ರೇರೇಪಣೆ ಕೊಡ್ತಾ ಇದ್ದಾರೆ ನಮಗೆ. ಈ ರೀತಿಯಲ್ಲಿ ಇಷ್ಟು ಕಷ್ಟವಿದ್ದ ವಿಚಾರ ಅಂತ ಅನ್ಕೊಳ್ಳೋದು ಎಷ್ಟು ಸುಲಭವಾಗಿ ಶ್ರೀಲ ಪ್ರಭುಪಾದರು ನಮಗೆ ಅರ್ಥ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಜೀವನದಲ್ಲಿ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ಒನ್ ಪಾಯಿಂಟೆಡ್ ಫೋಕಸ್ ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಮುಂಚೆ ಕೊಟ್ಟ ಉದಾಹರಣೆ, ಟ್ರೈನಲ್ಲಿ ಹೋಗುವಾಗ 10 ಬ್ಯಾಗ್ ಇಟ್ರೆ 10 ಬ್ಯಾಗ್ ಅನ್ನು ಕೊಂಡೋಗ್ಲಿಕ್ಕೆ ಎಷ್ಟು ಕಷ್ಟ. ಒಬ್ಬ ಹೋಗ್ತಾ ಇರೋದು ಟ್ರೈನಲ್ಲಿ, 10 ಬ್ಯಾಗ್ ಇದೆ, ಎಲ್ಲೆಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿ ನೋಡುದು, ಹಾಗಾಗಿ ಎದ್ದು ನೋಡುದು, ಈ ತರ ಟೆನ್ಷನ್ ನಮಗೆ. ಆದ್ರೆ ಒಂದೇ ಬ್ಯಾಗ್ ಇಟ್ಕೊಂಡ್ರೆ ಆ ಒಂದು ಬ್ಯಾಗು ಸಹ ಅಂತ ಶ್ರೇಷ್ಠವಾದ ಬ್ಯಾಗು, ಅದು ಲೈಫ್ ಲಾಂಗ್ ಬರುವಂತ ಬ್ಯಾಗ್ ಅಂತ ಇಟ್ಕೊಳ್ಳೋಣ, ಅದು ಏನು ಹಾಳೇ ಆಗುದಿಲ್ಲ ಅದರಲ್ಲಿ ಇರುವದ್ದು ಅಂತ ಹೇಳಿ ಅದನ್ನ ಇಟ್ಕೊಂಡ್ರೆ ಟೆನ್ಷನ್ ಇಲ್ಲ. ಒಂದೇ ಬ್ಯಾಗ್ ಇಟ್ಕೊಂಡು ಅದನ್ನ ನೋಡ್ಕೊಂಡು ಆರಾಮದಲ್ಲಿ ಹೋಗ್ಬೋದು. ಈ ರೀತಿ ಭಕ್ತಿ ಅಂತ ಹೇಳಿದರೆ ಒಂದೇ, ಯಾರು? ಭಗವಂತ. ಭಗವಂತನಿಗೆ ಸಂಬಂಧಪಟ್ಟರು ಅದರಲ್ಲೇ ಸೇರಿದ್ರು. ಭಗವಂತ ಅಂತ ಹೇಳಿದ್ರೆ ಭಗವಂತನಿಗೆ ಸಂಬಂಧಪಟ್ಟವರು ಸೇರಿಬಿಟ್ರು. ಆದ ಕಾರಣ ಈ ರೀತಿಯ ಒಂದು ಭಕ್ತಿಯನ್ನ ನಾವು ಮಾಡಬೇಕು. ಆ ಭಕ್ತಿ ದೃಢ ಆದ ಹಾಗೆ ನಮ್ಮ ಹೃದಯವನ್ನ ನಾವು ಅರ್ಥ ಮಾಡಿಕೊಂಡು ನಮಗೆ ಕೃಷ್ಣನ ಭಕ್ತಿಯನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಸ್ಥಿತಿ ತಲುಪ್ತೇವೆ. ಆ ಸ್ಥಿತಿಗೆ ತಲುಪಲಿಕ್ಕೆ ನಾವು ಹಾತರಿಬೇಕು. ಇಷ್ಟು ಹೇಳಿ ಇವತ್ತು ಈ ಕ್ಲಾಸನ್ನ ವಿರಾಮ ಮಾಡೋಣ. ಏನಾದರೂ ಪ್ರಶ್ನೆ ಅಥವಾ ನಾನು ಹೇಳಿದ್ರಲ್ಲಿ ಏನಾದರೂ ಭಿನ್ನತೆ ಇದ್ರೆ ಖಂಡಿತವಾಗಿ ಹೇಳಿ.